ಶ್ರೀಗುರುಭ್ಯೋ ನಮಃ. ಈ ಹಿಂದೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ ಭಾಗಕ್ಕನುಸಾರವಾಗಿ ರಾಮಲಕ್ಷ್ಮಣರಿಬ್ಬರು ಕಬಂಧ ರಾಕ್ಷಸನನ್ನು ಸಂಹಾರ ಮಾಡಿದ್ದ ಘಟನೆಯನ್ನು ಶ್ರವಣ ಮಾಡಿದ್ದು. ಈ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ರಾಮ ಬಲಭುಜ ಕತ್ತರಿಸಿದ, ಆಮೇಲೆ ಲಕ್ಷ್ಮಣ ಎಡಭುಜ ಕತ್ತರಿಸಿದ ಅಂತಿದೆ. ನಿರ್ಣಯಕ್ಕನುಸಾರವಾಗಿ ರಾಮ ಒಬ್ಬನೇ ಕತ್ತರಿಸಿದ. ಎರಡು ಭುಜಗಳನ್ನು ಲಕ್ಷ್ಮಣನ ಜೊತೆಗಿದ್ದ ರಾಮ ಹೌದು, ಆದರೆ ಕತ್ತರಿಸಿದ ರಾಮ ಒಬ್ಬನೇ ಅಂತ ಹೇಳ್ತಾರೆ. ಆದರೆ ಪುರಾಣದಲ್ಲಿ ಈ ಥರ ಯಾಕೆ ಬರ್ತದೆ, ವ್ಯತ್ಯಾಸ ಯಾಕೆ ಬರ್ತದೆ ಅಂತಂದರೆ, ಅದು ವ್ಯತ್ಯಾಸ ಮಾಡಿ ಹೇಳೋದು ಪುರಾಣದ ಒಂದು ಶೈಲಿ ಅಂತ ಹೇಳ್ತಾರೆ. ಮೂಲತಃ ಮಾಡಿದ್ದೊಬ್ಬನೇ ಆದ್ರೂ ಅದನ್ನು ಮತ್ತೊಬ್ಬ ಮಾಡಿದಂತೆ ವರ್ಣನೆ ಮಾಡಿಬಿಡ್ತಾರೆ ಎಷ್ಟೋ ಬಾರಿ. ಅದು ಪುರಾಣ ರಹಸ್ಯದ ವಿಷಯಗಳು, ಅದೇನು ಬಹಳ ದೊಡ್ಡ ರಹಸ್ಯ ಇರ್ಬೋದು ಅಥವಾ ಸಣ್ಣ ರಹಸ್ಯ ಇದ್ದಿರ್ಬೋದು, ಅದನ್ನು ಗೂಢವಾಗಿ ಹೇಳೋ ಶೈಲಿ ಅದು. ಅದಕ್ಕಾಗಿ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಒಂದೊಂದು ಭುಜವನ್ನು ಕತ್ತರಿಸಿದ್ರು ಅಂತ ರಾಮಾಯಣ ಹೇಳಿತು. ಅದರ ಅಭಿಪ್ರಾಯ ವಾಸ್ತವಿಕವಾಗಿ ರಾಮ ಒಬ್ಬನೇ ಕತ್ತರಿಸಿದ ಅಂತ ಇಟ್ಕೋಬೇಕು ಅಂತ ಒಂದು ನಿರ್ಣಯದ ವ್ಯಾಖ್ಯಾನದಲ್ಲಿ ಗಮನಿಸ್ತೇವೆ. ಅದಾದ ಬಳಿಕ ಅವರಿಬ್ಬರು ಪಂಪಾ ಸರೋವರಕ್ಕೆ ಹೋಗುವಂಥ ಮಾರ್ಗವನ್ನು ಹಿಡಿದರು. ಪಶ್ಚಿಮ ದಿಕ್ಕಿನ ಮಾರ್ಗವನ್ನು ಹಿಡಿದು ಪಂಪಾ ಸರೋವರದ ದಿಕ್ಕಿಗೆ ಬಂದರು. ಸುಗ್ರೀವನ ನಾವು ಎಲ್ಲಿ ನೋಡಬಹುದು ಅಂತ ಇಬ್ಬರು ಕುತೂಹಲಿಗಳಾಗಿದ್ದರು. ಅಲ್ಲೊಂದು ಕಡೆ ಅವರಿಗೆ ಶಬರಿಯ ಆಶ್ರಮ ಕಾಣಿಸಿತು. ಆ ಆಶ್ರಮದ ಸೊಬಗನ್ನು ಅವರಿಬ್ಬರು ಗಮನಿಸಿದ ಆ ಆಶ್ರಮದ ಒಳಭಾಗಕ್ಕೆ ಬಂದರು. ಅವಳು ಶ್ರಮಣ ವೇಷದಲ್ಲಿದ್ಲು, ಸನ್ಯಾಸಿನಿ ವೇಷದಲ್ಲಿದ್ಲು ಅಂತಿದೆ. ಅದು ಅಷ್ಟು ಪೂರ್ಣವಾಗಿ ಸ್ಪಷ್ಟ ಆಗಿಲ್ಲ. ಸನ್ಯಾಸಿ ಅಂದರೆ ಗಂಡಸರು ಯಾವ ರೀತಿಯಾಗಿ ಸನ್ಯಾಸಾಶ್ರಮ ತಗೋತಾರಲ್ಲ, ಆ ಥರ ಅವಳು ಸನ್ಯಾಸ ಆಶ್ರಮವನ್ನೇ ಸ್ವೀಕಾರ ಮಾಡಿದ್ಲು ಅಥವಾ ಸನ್ಯಾಸಿನಂತೆ ಬದುಕ್ತಿದ್ಲು. ಆಶ್ರಮ ಏನು ಸ್ವೀಕಾರ ಮಾಡಲಿಕ್ಕಿಲ್ಲ, ಯಾಕಂದರೆ ಶಾಸ್ತ್ರದಲ್ಲಿ ಸ್ತ್ರೀಯರ ಸನ್ಯಾಸ ಸ್ವೀಕಾರ ಮಾಡೋದು ಎಲ್ಲಿ ಕಂಡು ಬಂದಿಲ್ಲ. ಹಾಗಾಗಿ ಶ್ರಮಣ ರೂಪದಲ್ಲಿದ್ದವಳು ಅಂತಂದರೆ ಸನ್ಯಾಸಿನಿ ಅಂತ ವಿರಕ್ತವಾಗಿ ಬದುಕಿದ್ದವಳು ಅಂತ ಹೀಗಷ್ಟೇ ಅದಕ್ಕೆ ಅರ್ಥ ಮಾಡ್ಬೋದು ಅಂತ ನನಗೆ ಕಾಣಿಸ್ತದೆ. ಆ ರೀತಿಯಾಗಿ ಪೂರ್ಣ ಪ್ರಮಾಣದ ಸನ್ಯಾಸದ ವಿದ್ಯುಕ್ತವಾಗಿ ಸನ್ಯಾಸ ಸ್ವೀಕಾರ ಮಾಡಿ ಅದರಂತೆ ಕಠೋರವಾಗಿ ಆಚರಣೆ ಮಾಡೋದೇನಿದೆ ಅದು ಈ ವೈದಿಕ ಪರಂಪರೆಯಲ್ಲಿ ಇದ್ದಂತೆ ಕಾಣೋದಿಲ್ಲ. ಹೆಚ್ಚಂದರೆ ಅವರು ಋಷಿಗಳಂತೆ ವಿರಕ್ತರಾಗಿ ಬದುಕಬಹುದಷ್ಟೇ. ಹಾಗಾಗಿ ಶ್ರಮಣ ಅಂತ ಅಲ್ಲಿ ಶಬ್ದ ಇದ್ರೂ ಹೀಗೆ ವಿರಕ್ತವಾಗಿದ್ದವಳು ಅಂತ ಮಾತ್ರ ಅದಕ್ಕೆ ಅರ್ಥ ಮಾಡ್ಕೊಳ್ಳೋದೇ ಉಚಿತ ಅಂತ ಕಾಣಿಸ್ತದೆ. ಅವಳು ರಾಮ ಲಕ್ಷ್ಮಣರಿಬ್ಬರನ್ನು ಕರೆದು ಕೂಡಿಸಿದ್ಲು. ಆಮೇಲೆ ರಾಮ ಅವಳನ್ನು ಪ್ರಶ್ನೆ ಮಾಡಿದ. ಕಚ್ಚಿತ್ತೇ ನಿರ್ಜಿತ ವಿಘ್ನಾಃ ಕಚ್ಚಿತ್ತೇ ವರ್ಧತೆ ತಪಃ ಕಚ್ಚಿತ್ತೇ ನಿಯತಃ ಕ್ರೋಧಃ ಆಹಾರಸ್ಯ ತಪೋಧನೆ. ತಪೋಧನಳವಳು, ತಪಸ್ಸಿಗೆ ವಿಘ್ನ ಮಾಡುವಂಥ ಏನೇನು ಸಂಗತಿಗಳಿವೆ ಅದನ್ನೆಲ್ಲ ನೀನು ಅಂಥ ವಿಘ್ನಗಳನ್ನೆಲ್ಲ ನೀನು ಗೆದ್ದಿದ್ದೀಯೋ ಇಲ್ಲೋ, ಕಾಮ ಕ್ರೋಧ ಮೊದಲಾದಂಥ ವಿಘ್ನಗಳು ಅಥವಾ ತಪಸ್ಸಿಗೆ ಸುತ್ತಮುತ್ತಲಿನ ಪರಿಸರದಿಂದ ಬಂದು ಒದಗಬಹುದಾದಂಥ ಅಡಚಣೆಗಳು ಅದ್ಯಾವುದು ನಿನಗಿಲ್ಲ ತಾನೆ ಅಂತ ಕೇಳಿದ ಅವಳನ್ನು. ಕಚ್ಚಿತ್ತೇ ವರ್ಧತೆ ತಪಃ, ನಿನ್ನ ತಪಸ್ಸು ನೀನು ಅಪೇಕ್ಷೆ ಪಟ್ಟಂತೆ ಮುಂದುವರೆದಿದೆಯೋ ಇಲ್ವೋ. ಕಚ್ಚಿತ್ತೇ ನಿಯತಃ ಕ್ರೋಧ, ಕ್ರೋಧವನ್ನು ಹತೋಟಿಯಲ್ಲಿ ಇಟ್ಕೊಂಡಿದೆಯೋ ಇಲ್ವೋ. ಆಹಾರ, ತಪಸ್ವಿಗಳಾದವರಿಗೆ ಆಹಾರ ನಿಯತವಾಗಿರಬೇಕು, ಅಂಥ ಆಹಾರವನ್ನಾದರೂ ನೀನು ನಿಯಮನದಲ್ಲಿ ಇಟ್ಕೊಂಡು ಸ್ವೀಕಾರ ಮಾಡ್ತಿದ್ಯೋ ಇಲ್ವೋ. ಕಚ್ಚಿತ್ತೇ ನಿಯಮಾಹ ಪ್ರಾಪ್ತಾಹ, ನಿಯತವಾಗಿ ವ್ರತಾನುಷ್ಠಾನ ಮಾಡ್ಕೊಂಡಿದ್ಯೋ ಇಲ್ಲೋ. ನಿನ್ನ ಮನಸ್ಸು ಯಾವುದೇ ಚಿಂತೆಯಲ್ಲಿ ಮಗ್ನಾಗದೆ, ಪ್ರಾಪಂಚಿಕವಾದಂಥ ವಿಷಯಗಳಲ್ಲಿ ಮಗ್ನವಾಗದೆ ಸುಖವಾಗಿದೆಯೋ ಇಲ್ಲೋ. ಆಮೇಲೆ ನೀನು ಮಾಡಿದಂಥ ಗುರು ಶುಶ್ರೂಷ, ಮತಂಗ ಋಷಿಯ ಶಿಷ್ಯರು ನೀನು ಅಂತ ಕೇಳಿದ್ದೀವಿ, ಹಾಗಾಗಿ ನೀನು ಮಾಡುವಂಥ ಗುರು ಶುಶ್ರೂಷ ಇದು ಸಫಲ ಆಗಿದೆಯೋ ಇಲ್ಲೋ, ಹೀಗೆಲ್ಲ ಕೇಳಿದ ಅವಳು. ಆಗ ಅವಳು ಹೀಗೆ ಮುಂದಿನಂತೆ ಉತ್ತರಿಸಿದ್ಲು. ಅದ್ಯ ಪ್ರಾಪ್ತ ತಪಸ್ಸಿದ್ಧಿ, ಇಷ್ಟು ದಿವಸ ಕಠೋರವಾದ ತಪಸ್ಸನ್ನೇನೋ ಮಾಡಿದೆ, ಆದರೆ ಆ ತಪಸ್ಸಿನ ಸಿದ್ಧಿ ಆಗಿದ್ದು ಮಾತ್ರ ಇವತ್ತು. ನಿನ್ನನ್ನು ನೋಡಿದಾಗ ತಪಸ್ಸು ಪೂರ್ಣ ಆಯಿತು. ತವ ಸಂದರ್ಶನ ಆಯ್ತು ನಿನ್ನನ್ನು ನೋಡಿದಾಗ. ಗುರವಷ್ಟೇ ಸುಪೂಜಿತಾ, ಗುರುಗಳನ್ನು ಪೂಜೆ ಮಾಡಿದ್ದು, ಅವ್ರು ಶುಶ್ರೂಷೆ ಮಾಡಿದ್ದು, ಅದು ಎಲ್ಲ ಸಫಲ ಆಯಿತು. ನನ್ನ ಜನ್ಮ ಸಫಲ ಆಯಿತು. ಸ್ವರ್ಗಸ್ಥೈವ ಭವಿಷ್ಯತಿ,
ಸದ್ಗತಿ ನನಗೆ ಆಗ್ತದೆ ಅಂತಂದು. ಸ್ವರ್ಗ ಅಂತ ಹೇಗಂತ ಕಾಣಿಸ್ತದೆ, ಸ್ವರ್ಗಕ್ಕಾಗಿ ಸ್ವರ್ಗದಲ್ಲಿ ಹೋಗಿ ಸುಖ ಅನುಭವಿಸ್ಬೇಕು ಅನ್ನೋದಕ್ಕಾಗಿ ಅವಳು ತಪಸ್ಸು ಮಾಡಿದ್ಲು ಅಂತ ಏನು ಅನ್ಸೋದಿಲ್ಲ ನನಗೆ. ಸದ್ಗತಿಗಾಗಿ ಅವಳು ಮಾಡಿದ್ದಿರ್ಬೇಕು. ಹಾಗೆ ಸ್ವರ್ಗ ಅನ್ನೋ ಶಬ್ದ ಸದ್ಗತಿಗೆ ವಾಚಕ ಆಗಿದ್ದಿರ್ಬೇಕು ಇಲ್ಲಿ. ನಿನ್ನನ್ನು ಸತ್ಕಾರ ಮಾಡಿದ್ರ ಫಲವಾಗಿ ನನ್ನದೆಲ್ಲ ಸಫಲ ಆಯಿತು ಅಂದವಳು. ಚಕ್ಷುಷಾ ತವ ಸೌಮ್ಯೇನ, ನಿನ್ನ ಸೌಮ್ಯವಾದಂಥ ದೃಷ್ಟಿಪಾತದಿಂದ ನಾನು ಪವಿತ್ರಳಾದೆ ಇವತ್ತು. ಇನ್ನು ನಾಶವಿಲ್ಲದೆ ಇರುವಂಥ ಪುಣ್ಯಲೋಕಗಳಿಗೆ ಅಂತ ಹೇಳೋದು. ಗಮಿಷ್ಯಾಮಿ ಅಕ್ಷಯಾನ್ ಲೋಕಾನ್. ಹಿಂದಿನ ಸ್ವರ್ಗ ಅನ್ನೋ ಶಬ್ದಕ್ಕೆ ಸ್ವರ್ಗ ಅಂತ ನಾನು ಅರ್ಥ ಹೇಳಿದ್ದೇನೆ, ಸದ್ಗತಿ ಅಂತ ಯಾಕೆ ಹೇಳಿದೆ ಅಂದರೆ, ಸ್ವರ್ಗ ಅದು ನಿಮ್ಮನ್ನು ಮತ್ತೆ ಈ ಕಡೆ ದಬ್ಬು ಅಂತದು. ಪುಣ್ಯ ಪ್ರಾಪ್ತಿ ಎಲ್ಲ ಮುಗಿದ್ಮೇಲೆ, ಪುಣ್ಯ ಸಂಪಾದನೆ ಮುಗಿದ್ಮೇಲೆ ಈ ಕಡೆ ದಬ್ಬು ಅಂತದು. ಅದಕ್ಕಾಗಿ ಅಕ್ಷಯಾನ್ ಲೋಕ ಅಂತ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾರಲ್ಲ, ಹಾಗಾಗಿ ಅಕ್ಷಯ ಲೋಕ ಅಂದರೆ ಸದ್ಗತಿನೇ ಇದ್ದಿರಬೇಕು. ಇಂದಿನವರೆಗೂ ನಾನು ಯಾವ ಗುರುಜನರ ಸೇವೆ ಮಾಡ್ತಿದ್ದೆ, ಅವರು ನೀನು ಬರೋ ತನಕ ಇಲ್ಲೇ ಇದ್ದರು. ನೀನು ಬರೋ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಬರುತ್ತಿದ್ದಂತೆ ಅವರೆಲ್ಲ ವಿಮಾನದಲ್ಲಿ ಕೂತ್ಕೊಂಡು, ನನ್ನ ಗುರುಗಳಾದಂಥ ಮತಂಗರ್ಷಿಗಳು, ಅವರ ಅನುಯಾಯಿಗಳು ಮತ್ತು ಕೆಲವರು ಸ್ವರ್ಗಾರೋಹಣ ಮಾಡಿಬಿಟ್ರು. ಆವಾಗ ಅವ್ರು ನನಗೇನು ಹೇಳಿದರು, ರಾಮ ಈ ಆಶ್ರಮಕ್ಕೆ ಬರ್ತಾನೆ, ರಾಮ ಲಕ್ಷ್ಮಣರಿಬ್ಬರನ್ನು ನೀನು ಸತ್ಕಾರ ಮಾಡು, ಆದ್ದರಿಂದ ಅವಳನ್ನು ಸ್ವಾಗತಿಸಿ ಸತ್ಕಾರ ಮಾಡಿದ ಬಳಿಕನೇ ನೀನು ಸದ್ಗತಿಯನ್ನು ಪಡ್ಕೋಬೇಕು ಅಂತ ಹೇಳಿದರು. ಅದಕ್ಕಾಗಿ ನಾನು ಪಂಪಾ ಸರೋವರದ ತೀರ ಪ್ರದೇಶದಲ್ಲಿ ಸಿಗುವಂಥ ನಾನಾ ರೀತಿಯಾದ ಗೆಡ್ಡೆ ಗೆಣಸುಗಳು ಹಣ್ಣುಗಳನ್ನು ನಿನ್ನ ಸಲುವಾಗಿ ಶೇಖರ ಮಾಡಿಟ್ಟಿದ್ದೇನೆ ಅಂದರು ಅವಳು. ಆಗ ರಾಮ ಅವಳಿಗೆ ಹೇಳಿದ, ಕಬಂಧ ಅನ್ನೋ ರಾಕ್ಷಸ ಅವನು ನಿನ್ನ ಗುರುಗಳ ಮಹಿಮೆಯನ್ನೆಲ್ಲ ನನಗೆ ವಿಸ್ತಾರವಾಗಿ ಹೇಳಿದ್ದಾನೆ. ನಿನ್ನ ಗುರುಗಳ ಮಹಿಮೆಯನ್ನು ನಾನು ಕೂಡ ಸ್ವಲ್ಪ ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ, ಅದನ್ನು ನನಗೂ ಹೇಳು ಅಂದ ರಾಮ. ಆಗ ಅವಳು ಹೇಳಿದ್ಲು, ಇಲ್ಲಿ ನೋಡಿ ಇದೇ ಅವರ ಆಶ್ರಮ, ಆ ಮತಂಗ ಋಷಿಗಳ ಆಶ್ರಮ. ಅವರು ಆ ಆಶ್ರಮವನ್ನು ನಿರ್ಮಾಣ ಮಾಡಿದ್ರ ಕಾರಣ ಆ ಆಶ್ರಮಕ್ಕೂ ಕೂಡ ಮತಂಗಾಶ್ರಮ ಅಂತಲೇ ಹೆಸರು ಬಂದಿದೆ. ಅವ್ರು ಇಲ್ಲೇ ವಾಸ ಮಾಡಿಕೊಂಡಿದ್ರು. ತಮ್ಮ ದೇಹ ಕೊನೆಗಾಲ ತ್ಯಾಗ ಮಾಡಿದ್ದು ಇಲ್ಲೇ. ಅಗ್ನಿಯಲ್ಲಿ ಮಂತ್ರೋಚ್ಚಾರ ಪೂರ್ವಕ ಹೋಮ ಮಾಡ್ಕೊಂಡ್ಬಿಟ್ರು. ಕೊನೆಗಾಲದಲ್ಲಿಯೂ ನಾವೆಲ್ಲ ಸಾಯಲಾರದೆ ಸಾಯ್ತೇವೆ, ಅವರು ಅದನ್ನು ಒಂದು ಹೋಮ ಅಂತ ತಿಳ್ಕೊಂಡು ಯಜ್ಞ ಅನ್ನೋ ರೀತಿಯಲ್ಲಿ ಭಾವಿಸಿ ಆಗಲೂ ಪುಣ್ಯ ಪಡ್ಕೋತಾರೆ ಅವರೆಲ್ಲ. ಪ್ರತ್ಯಕ್ಷಸ್ಥಲಿ ಎನ್ನುವಂಥ ಹೆಸರಿನ ವೇದಿಕೆ ಅಂತದೆ. ಆ ಋಷಿಗಳು ಹೋಮ ಮಾಡಲಿಕ್ಕಾಗಿ, ತಮ್ಮ ಶರೀರವನ್ನು ತ್ಯಾಗ ಮಾಡಲಿಕ್ಕಾಗಿ ಬಳಕೆ ಮಾಡಿಕೊಂಡಂಥ ವೇದಿಕೆ ಅದು. ನಾನು ಆ ಗುರುಗಳನ್ನು ನಿತ್ಯ ಸೇವೆ ಮಾಡ್ತಿದ್ದೆ. ಅವರು ಕೊನೆಗಾಲ ತನಕನು ಭಗವಂತನ ಪೂಜೆಯನ್ನು ಮಾಡ್ತಿದ್ರು ನಡುಗುವ ಕೈಗಳಿಂದ. ಮುದುಕರಾಗಿದ್ದರಿಂದ ಶರೀರ ಸ್ಥಿರವಾಗಿತ್ತು. ಅಂಥ ಕೈಗಳಿಂದಲೇ ದಿವ್ಯ ಪುಷ್ಪಗಳ ಮೂಲಕವಾಗಿ ಭಗವಂತನ ಉಪಾಸನೆ ಮಾಡ್ತಿದ್ರು. ಅವರ ಪ್ರಭಾವದಿಂದಾಗಿ ಈ ವೇದಿಕೆ, ಈ ಯಜ್ಞ ವೇದಿಕೆ ಇದೇನಿದೆ, ಇದೇ ಎಲ್ಲ ದಿಕ್ಕುಗಳಲ್ಲೂ ತನ್ನ ಕಾಂತಿಯನ್ನು ಪಸರಿಸಿದೆ. ಅದನ್ನು ನೋಡು. ಸತತವಾಗಿ ವೃತೋಪವಾಸ ಮಾಡಿ ದುರ್ಬಲರಾಗಿದ್ರು ಅವರು. ಹಾಗಾಗಿ ಅವರಿಗೆ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಅಪೇಕ್ಷೆ ಇದ್ರು, ಸರೋವರಗಳಲ್ಲಿ ಇತ್ಯಾದಿ ಕಡೆಗಳಲ್ಲಿ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಇದ್ರು ಅದು ಸಾಧ್ಯ ಆಗಿರಲಿಲ್ಲ. ಅದಕ್ಕಾಗಿ ಅವ್ರು ಏನು ಮಾಡಿದರು, ಆ ಸಪ್ತ ಸಮುದ್ರಗಳನ್ನೆಲ್ಲ ಮನಸ್ಸಿನಲ್ಲೇ ಆಲೋಚನೆ ಮಾಡ್ಕೊಂಡ್ರು. ಅವ್ರು ಹಾಗೆ ಚಿಂತೆ ಮಾಡಿದ ಕ್ಷಣದಿಂದಲೇ, ಅದೇ ಕ್ಷಣದಲ್ಲಿ ಆ ಸಪ್ತ ಸಾಗರಗಳೆಲ್ಲ ಇಲ್ಲಿ ಸನ್ನಿಹಿತ ಆದವು ಅವರಿದ್ದಂಥ ಪ್ರದೇಶದಲ್ಲೇ. ಇಲ್ಲಿ ಮುಂದೆ ಏನು ಕಾಣ್ತಿದೆ ತೀರ್ಥ, ಇದೇ ಆ ಸಪ್ತ ಸಾಗರಗಳ ಸಾನ್ನಿಧ್ಯ ಇರುವಂಥ ತೀರ್ಥ. ಆ ಸಪ್ತ ಸಮುದ್ರ ತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ವಜ್ರಾದಂತಹ ವಸ್ತ್ರಗಳನ್ನು ಇದೇ ವೃಕ್ಷಗಳ ಮೇಲೆ ಒಣಗ್ಲಿಕ್ಕೆ ಹಾಕ್ತಿದ್ರು, ತೋರಿಸಿದ್ರು. ದೇವತೆಗಳನ್ನ ಪೂಜೆ ಮಾಡಿ ಇದೇ ಹೂಗಳನ್ನು ಅವರು ದೇವತೆಗಳ ಮೇಲೆ ಏರಿಸ್ತಾ ಇದ್ರು. ಆ ಹೂವಿನ ಹಾರಗಳು ಇವತ್ತಿಗೂ ಬಾಡಿಲ್ಲ, ನಮ್ಮನ್ನು ನಿತ್ಯ ನೂತನವಾಗಿ ಕಾಣ್ತದೆ. ಅದು ಸಪ್ತ ಸಮುದ್ರಗಳ ಸಾನ್ನಿಧ್ಯ ಇರೋ ತೀರ್ಥ ಅಂತ ಏನು ಕೇಳ್ತೇವಲ್ಲ, ಅದು ಬಹಳಷ್ಟು ಜನ ಸನ್ಯಾಸಿಗಳು ಆಮೇಲೆ ಋಷಿಮುನಿಗಳು ಸಂಗತಿಯಲ್ಲಿ ಇದನ್ನೇ ಕೇಳ್ತೇವೆ. ಇಲ್ಲೋ ಹರಿವಂಶದಲ್ಲಿ ಹಿಂದೆ ಒಂದ್ಸರಿ ಹೇಳಿದ್ದೆ ಅನ್ಕೊ, ಆ ವಿಶ್ವಾಮಿತ್ರ ಇರೋ ಕಡೆ ಅವನ ಸಹೋದರಿಯಾದ ಕೌಶಿಕಿ ನದಿನೇ ಹರಿದು ಬಂದಿತ್ತು, ಅವನ ಸ್ನಾನಪಾನಾದಿಗಳಿಗೆ ಅನುಕೂಲವಾಗಿ ಬಂದಿತ್ತು. ಆಮೇಲೆ ಮಧ್ವಾಚಾರ್ಯರ ಸುಮಧ್ವಿಜಯದಲ್ಲಿ ಗಂಗಾ ಸ್ನಾನ ಮಾಡೋದಕ್ಕಾಗಿ ಕಾಶಿ ಕಡೆ ಯಾತ್ರೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಮಧ್ವಾಚಾರ್ಯರು. ಅವ್ರ ಗುರುಗಳು ಈಗ ಹೋಗಬೇಡ ಅಂತಂದರು. ಹೋಗ್ಲಿಕ್ಕೆ ಅನುಮತಿ ಕೊಡಲಿಲ್ಲ, ಶಿಷ್ಯನನ್ನು ಬಿಟ್ಟು ಇರ್ಲಿಕ್ಕೆ ಅವ್ರಿಗೆ ಮನಸ್ಸಾಗಲಿಲ್ಲ. ಈಗ ಹೋಗಬೇಡ ಅಂದರು.
ಇವ್ರಿಗೆ ಏನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಾಗ ಆ ಗಂಗಾ ನದಿನೇ ಆ ಉಡುಪಿ ಸಮುದ್ರದ ಸರೋವರ ಮಧ್ಯ ಸರೋವರ ಏನಿದೆ ಅಲ್ಲಿ ಸನ್ನಿಹಿತ ಆಯಿತು. ಅಲ್ಲಿ 12 ವರ್ಷನೋ 5 ವರ್ಷನೋ ಏನೋ ಹೇಳ್ತಾರೆ. ಅಲ್ಲಿ ಒಂದು ಸರಿ ಗಂಗಾ ನದಿ ಸನ್ನಿಹಿತ ಆಗ್ತದೆ, ಅದಕ್ಕೆ ಆ ಸಂಗತಿಯೇ ನೆನಪಿಗಾಗಿದೆ ಅಂತ ಹೇಳ್ತಾರೆ. ಅಂತಂದರೆ ನಾನಾ ಕಡೆ ಸತ್ಯಬೋಧ ಸ್ವಾಮಿಗಳು, ಸವಣೂರಿನ ಸತ್ಯಬೋಧ ಸ್ವಾಮಿಗಳು, ಆಮೇಲೆ ಶೂರ್ಪಾಲಿಯ ವಿದ್ಯಾಧೀಶರು ಅಲ್ಲೆಲ್ಲ ಶ್ರವಣ ಮಾಡ್ತೇವೆ. ಇಂಥವ್ರು ಅಪೇಕ್ಷೆ ಪಟ್ಟರೆ ತೀರ್ಥಕ್ಷೇತ್ರ ಅಲ್ಲೇ ಸನ್ನಿಹಿತ. ಹೀಗೆ ತನ್ನ ಗುರುಗಳ ಆಶ್ರಮ ಎಲ್ಲ ತೋರಿಸಿದ್ರು ಅವರು. ಸಮಗ್ರವಾಗಿ ನೋಡಿದ್ದಿ, ನನ್ನ ಗುರುಗಳ ಮಹಿಮೆ ವಿಷಯವಾಗಿ ನಾನೇನು ಹೇಳಬೇಕಾಗಿತ್ತು ಅದನ್ನೆಲ್ಲ ನಿನ್ನ ಎದುರಿಗೆ ವಿವರಣೆ ಮಾಡಿದ್ದೇನೆ. ಇನ್ನು ನಾನು ನನ್ನ ಗುರುಗಳನ್ನು ಹಿಂಬಾಲಿಸಬೇಕು ಅಂತ ಅಪೇಕ್ಷೆ ಪಡ್ತೇನೆ, ನಿನ್ನ ಸಮ್ಮತಿ ಬೇಕು ಅಂದರು. ರಾಮಲಕ್ಷ್ಮಣರಿಬ್ಬರು ಬಹಳ ಆಶ್ಚರ್ಯಕರವಾದ ದೃಶ್ಯ ಇದೆ. ತನಗೆ ಅಪೇಕ್ಷೆ ಪಟ್ಟ ಬಂದಾಗ ಅವಳು ಹೋಗ್ತಾಳಲ್ಲ ಸದ್ಗತಿಗೆ, ಉದ್ಗರಿಸಿದ್ರು ಅವರಿಬ್ರು. ಆಯಿತು, ನೀನು ನನ್ನನ್ನು ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಂತೆ ಬೇಕಾದಷ್ಟು ಪೂಜೆ ಮಾಡಿದ್ದಿ, ನೀನು ನಿನ್ನ ಇಚ್ಛೆಗನುಸಾರವಾಗಿ ನೀನು ಹೋಗಬೇಕಾದಂಥ ಬಯಸಿದಂಥ ಲೋಕಗಳಿಗೆ ಹೊರಟು ಹೋಗು ಅಂತ ಅವಳಿಗೆ ಆಜ್ಞೆ ಮಾಡಿದ. ಅದೇ ಕ್ಷಣದಲ್ಲೇ ಯಜ್ಞೇಶ್ವರನಲ್ಲಿ ತನ್ನ ಶರೀರವನ್ನು ಅವಳು ಆಹುತಿ ಮಾಡ್ಕೊಂಡ್ಬಿಟ್ಲು. ತಾನು ಯಜ್ಞೇಶ್ವರನಂತೆ ಪ್ರಜ್ವಲಿಸಿದ್ಲು, ಸದ್ಗತಿಗೆ ಹೊರಟು ಹೋದ್ಲು. ಆ ಅಗ್ನಿಯಿಂದ ಹೊರಗೆ ಬಂದಾಗ ಅವಳ ಮುಕ್ತಿನಿಂದ ಜರ್ಜರಿತವಾದ ಶರೀರ ಇರಲಿಲ್ಲ, ದಿವ್ಯವಾದ ಶರೀರ ಇತ್ತು ಅವಳಿಗೆ. ದಿವ್ಯವಾದಂಥ ಗಂಧವನ್ನೆಲ್ಲ ಮೈಗೆ ಪೂಚ್ಕೊಂಡಿದ್ಲು, ನೋಡಲಿಕ್ಕೆ ಸುಂದರಿಯಾಗಿದ್ಲು. ಇಡೀ ಆ ಪರಿಸರವನ್ನೆಲ್ಲ ಅವಳು ಬೆಳಗುತ್ತಾ ಇದ್ಲು. ಅಲ್ಲಿಂದ ಸದ್ಗತಿಯನ್ನು ಅವಳು ತಲುಪಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 74ನೇ ಸರ್ಗ ಮುಕ್ತಾಯ ಆಗಿದೆ. ಆನಂದ ರಾಮಾಯಣಕ್ಕನುಸಾರವಾಗಿ, ನಿರ್ಣಯಕ್ಕನುಸಾರವಾಗಿ ಆ ಶಬರಿಯ ಹಿನ್ನೆಲೆ ಮುನ್ನೆಲೆ ಅದನ್ನು ಕೂಡ ಸ್ವಲ್ಪ ಗಮನಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ಶಬರಿ ಅಂತ ಇದ್ದಲ್ಲ, ಅವಳು ಶಬರ ಜಾತಿಯಲ್ಲಿ ಹುಟ್ಟಿದಂಥ ಸ್ತ್ರೀ ಅವಳು. ಶಬರ ಅಂದರೆ ಬೇಡ ಅಂತ ಅರ್ಥ, ಬೇಡ ಜಾತಿಯ ಸಂಸ್ಕೃತ ಭಾಷೆಯಲ್ಲಿ. ಶಬರ ಜಾತಿಯಲ್ಲಿ ಹುಟ್ಟಿದಂಥ ಸ್ತ್ರೀ ಆದ್ರೂ ಅವಳು ಅಷ್ಟು ಕಠೋರವಾಗಿ ತಪಸ್ಸು ಮಾಡ್ತಿದ್ದಲ್ಲ, ಅದಕ್ಕಾಗಿ ಅವಳನ್ನು ರಾಮಾಯಣ ಶ್ರಮಣಿ ಅಂತ ವರ್ಣನೆ ಮಾಡಿತ್ತು. ಸನ್ಯಾಸಿನಿಗೆ ಸಮಾನವಾಗಿ ಬದುಕಿದ್ಲು ಅವಳು. ಈ ಘಟನೆಯನ್ನು ನಾವು ಮುಂದೆ ಶಂಭುಕನ ವಧೆ ಮಾಡ್ತಾನಲ್ಲ ರಾಮ, ಆ ಸಂದರ್ಭ ಸರಿಯಾಗಿ ನೆನಪು ಮಾಡ್ಕೋಬೇಕು. ಶಂಭುಕ ಶೂದ್ರ ಆದ್ದರಿಂದ ಅವನು ತಪಸ್ಸು ಮಾಡೋದು ಈ ವೈದಿಕನಾದಂಥ ಆರ್ಯ ಗುಂಪಿನ ರಾಮನಿಗೆ ಸೇರಲಿಲ್ಲ. ಹಾಗಾಗಿ ಈ ಜಾತಿಯ ತಿಕ್ಕಾಟದಲ್ಲಿ ರಾಮ ಶಂಭುಕನನ್ನು ವಧೆ ಮಾಡಿಬಿಟ್ಟ ಅಂತ ಆರೋಪ ಮಾಡ್ತಾರೆ ರಾಮನ ಮೇಲೆ. ಇವಳು ಶೂದ್ರ ಜಾತಿಯವಳೆ, ಬೇಡರ ಜಾತಿಯವಳೆ. ಇವಳು ತಪಸ್ಸು ಮಾಡೋದನ್ನ ರಾಮ ಅಸಹನೆಯಿಂದ ನೋಡಲಿಲ್ಲ. ರಾಮನಿಗೂ ಅದರಿಂದೇನೋ ಅಸಮಾಧಾನ ಆಗಲಿಲ್ಲ, ಹೊರತು ಅವಳು ತಪಸ್ಸು ಮಾಡಿದ್ರಿಂದ ಜಗತ್ತಿಗೆ ಹಾನಿಯೂ ಆಗಲಿಲ್ಲ. ಶಂಭುಕ ತಪಸ್ಸು ಮಾಡಿದ್ರಿಂದ ಜಗತ್ತಿಗೆ ಹಾನಿಯಾಗಿತ್ತು. ಅದಕ್ಕಾಗಿ ಅವನು ಬ್ರಾಹ್ಮಣ ಪುತ್ರ ಸತ್ತಾಗಿಬಿಟ್ಟಿದ್ದ. ಅವನು ಸತ್ತಿದ್ದರಿಂದ ಆ ರಾಮ ಅಲ್ಲಿಗೆ ಬಂದು ಆ ಶಂಭುಕರನ್ನು ವಧೆ ಮಾಡಬೇಕಾಯ್ತು. ಯಾಕೆ ಅಂತಂದರೆ ಶೂದ್ರ ಅನ್ನೋ ಕಾರಣದಿಂದ ಅವನು ತಪಸ್ಸು ಮಾಡಿದ್ರಿಂದ ಹಾಗಾಗಿದ್ದಲ್ಲ ಅದು. ಅವನು ಪರಶಿವನನ್ನು ಕುರಿತು ತಪಸ್ಸು ಮಾಡಿ ನಾನು ಪರಶಿವನ ಪದವಿಗೆ ಏರಬೇಕು ಅಂತ ಹೊರಟಿದ್ದ, ಪಾರ್ವತಿಗೆ ಪತಿಯಾಗಬೇಕು ಅಂತ ಹೊರಟಿದ್ದ. ಇಂಥ ದುರುದ್ದೇಶ ಇದ್ದಿದ್ದರಿಂದ ಅವನು ಪ್ರಾರಂಭ ಮಾಡಿದ ತಪಸ್ಸು ಅದು ಅವನಿಗೂ ಹಾನಿಕರ ಆಗಿತ್ತು ಮತ್ತು ಜಗತ್ತಿಗೂ ಹಾನಿಕರ ಆಗಿತ್ತು. ಹಾಗಾಗಿ ಬ್ರಾಹ್ಮಣ ಪುತ್ರ ಅಕಾಲ ಮರಣವನ್ನು ಅಪ್ಪಿದ್ದ. ರಾಮ ಅಲ್ಲಿಗೆ ಬಂದು ಅವನು ಸಂಹಾರ ಮಾಡಬೇಕಾಗಿತ್ತು. ಇವಳು ಸದ್ಗತಿಯನ್ನಷ್ಟೇ ಅಪೇಕ್ಷೆ ಪಟ್ಟಿದ್ಲು, ತನಗೆ ಅನುಚಿತವಾದ ಗತಿಯನ್ನು ಇವಳು ಅಪೇಕ್ಷೆ ಪಟ್ಟಿರಲಿಲ್ಲ. ಹಾಗಾಗಿ ಇವಳು ಶಬರ ಜಾತಿಯಲ್ಲಿ ಹುಟ್ಟಿದ ಸ್ತ್ರೀ ಆದರೂ ಕೂಡ ಅವಳು ಮಾಡಿದ ತಪಸ್ಸಿನಿಂದ ಯಾರಿಗೂ ಹಾನಿ ಆಗಲಿಲ್ಲ. ಅವಳನ್ನು ಹತ್ಯನೂ ಮಾಡಲಿಲ್ಲ ರಾಮ. ಅಲ್ಲಿ ಬಂದು ಅವಳು ಪೂಜೆಯನ್ನೇ ಸ್ವೀಕಾರ ಮಾಡಿದ. ಅದಕ್ಕಾಗಿ ಅರ್ಥೈಸ್ಬೇಕು. ಆ ಥರ ರಾಮಾಯಣ ಮಹಾಭಾರತದ ಎಲ್ಲ ಗ್ರಂಥಗಳನ್ನು ಅರ್ಥೈಸುವಾಗ ಯಾವುದೋ ಒಂದು ಆಕಸ್ಮಿಕವಾಗಿ ಜನ್ಮದಲ್ಲಿ ಒಂದ್ಸರಿ ಹಿಂಗೆ ಪುಸ್ತಕ ತೆಗೆದು ಅಲ್ಲಿ ಏನಿದೆ ಅಂತ ನೋಡಿ ಇದು ಸರಿ ಇಲ್ಲ ಅಂತ ನಾವು ಅದ್ರ ಬಗ್ಗೆ ಗೊಂದಲ ಇರ್ತೀವಿ. ಅದನ್ನು ಕೇಳೋರಿಗೂ ಗೊಂದಲ, ಹೇಳೋರಿಗೂ ಗೊಂದಲ. ಅದ್ರ ಬದಲು ಸುತ್ತಮುತ್ತಲು ಬರುವಂಥ ಎಲ್ಲ ಘಟನೆಗಳನ್ನು ಹೀಗೆ ಪರಾಮರ್ಶೆ ಮಾಡಬೇಕು. ದೃಷ್ಟ್ವಾ ತಮೇವ ಶಬರಿ ಪರಮಂ ಹರಿಂ ಚ ಜ್ಞಾತ್ವಾ ವಿವೇಶ ದಹನಂ ಪುರತೋಸ್ಯ ತಸ್ಯೈ. ಶಬರಿ ರಾಮನನ್ನು ನೋಡಿಲ್ಲಂತ ತಾತ್ಪರ್ಯನೇ ಪ್ರಕಾರ. ಸರ್ವೋತ್ತಮನವಂತ ಹರಿ ಇವನು ಅಂತ ಅವಳು ತಿಳಿದುಕೊಂಡು ಅವನು ಅವಳಿಗೆ ಸದ್ಗತಿಯನ್ನೇ ಕೊಟ್ಟ. ಅದು ಸ್ವರ್ಗ ಅಂತ ಒಂದ್ಸರಿ ಬಂತು, ಇನ್ನೊಂದು ಕಡೆ ಅಕ್ಷಯವಾದಂಥ ಲೋಕ ಅಂತ ಬಂತು ವಾಲ್ಮೀಕಿ ರಾಮಾಯಣದ. ನಿರ್ಣಯ ಅಂತೂ ಅದನ್ನು ವೈಕುಂಠ ಅಂತಲೇ ಹೇಳ್ತು ತನ್ನ ಸದ್ಗತಿಯನ್ನೇ. ಪ್ರಾದಾತ ಸ್ವಲೋಕಂ
ತನ್ನ ಲೋಕಕ್ಕೆ ಅವಳನ್ನು ಕಳಿಸಿದ. ಪೂರ್ವಂ ಮತಂಗ ವಚನೇನ ವನೇತ್ರ ಸಾಭೂತ್. ಅವಳು ಗುರುವಾದಂಥ ಮತಂಗ ಋಷಿಗಳು ಅವರನ್ನು ಅಲ್ಲಿ ಇರಿಸಿ ಹೋಗಿದ್ರು. ಅವಳು ಯಾರು, ಅವಳ ಹಿನ್ನೆಲೆ, ಅವಳು ಆ ಬೇಡದ ಜಾತಿಯಲ್ಲಿ ಹುಟ್ಟಲಿಕ್ಕೆ ಏನು ಕಾರಣ ಅಂತಂದ್ರೆ, ಶಾಪಾತ್ ವರಾಪ್ಸರ ಸಮೇವ ಹಿ ತಾಂ ವಿಮೋಚ್ಯ ಕೃತಾತ್ ಪತಿಪುರಸ್ತ್ವತು ಅತಿದರ್ಪ ಹೇತೋಹೋ. ಅವಳೇನು ಮಾಡಿದ್ಲು ಅಂದರೆ, ಮೂಲತಃ ಅವಳು ಅಪ್ಸರ ಸ್ತ್ರೀ, ಶಬರಿ. ಅವಳು ಶಚೀದೇವಿಯ ಕಾರಣದಿಂದ, ಶಾಪದ ಕಾರಣದಿಂದಾಗಿ ಶಬರಿಯಾಗಿ ಜನಿಸಿದ್ಲು ಈ ಭೂಲೋಕದಲ್ಲಿ. ಅದಕ್ಕೆ ಕಾರಣ ಏನಂತಂದ್ರೆ, ಇಂದ್ರ ಮತ್ತು ಶಚಿ ಇಬ್ಬರು ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾಗ ಆ ಇಂದ್ರನ ಎದುರಿಗೆ ಇವಳು ತನ್ನ ದರ್ಪ, ತನ್ನ ಜಂಭ, ತನ್ನ ಬಿನಾಣವನ್ನು ತೋರಿಸಿದ್ಲು. ಆಗ ಶಚಿ ಅವಳನ್ನು ಶಪಿಸಿಬಿಟ್ಟಿದ್ಲು. ಇಂಥ ದುರ್ವರ್ತನೆ ತೋರಿಸಿದ್ದಕ್ಕಾಗಿ ನೀನು ಇಂಥ ಜನ್ಮವನ್ನು ತಾಳು ಅಂತ ಅವಳಿಗೆ ಶಾಪ ಕೊಟ್ಟಿದ್ದ. ಆ ಶಾಪಕ್ಕನುಸಾರವಾಗಿ ಅವಳು ಇಲ್ಲಿ ಬರಬೇಕಾಗಿತ್ತು. ಈಗ ಆ ಶಾಪವನ್ನು ಅವಳು ನೀಗಿಕೊಂಡ್ಳು. ರಾಮ ಬರ್ತಾನೆ ಅಂತ ಅವಳು ಕಾಯ್ದಿದ್ಲು. ಇಲ್ಲಿ ಇನ್ನೊಂದು ಸಂಗತಿ ಏನಂತಂದ್ರೆ, ಈ ಶಬರಿ ರಾಮ ಲಕ್ಷ್ಮಣರಿಗೆ ಕೊಟ್ಟಂತ ಹಣ್ಣುಗಳು ಯಾವುದು, ಹಣ್ಣುಗಳು ಕೊಟ್ಟಲು ಅಂತ ಅಷ್ಟೇ ಇಲ್ಲಿ ಬಂತು. ನಿನ್ನ ಸಲುವಾಗಿ ನಾನು ವಿಕಾಸ ಗಿಡ ಮೂಲಿಕೆಗಳನ್ನು, ಗಡ್ಡೆ ಗೆಣಸುಗಳನ್ನು, ಹಣ್ಣು ಹಂಪಲುಗಳನ್ನು ಸಂಗ್ರಹ ಮಾಡಿಟ್ಟಿದ್ದೇನೆ, ಅದನ್ನೆಲ್ಲ ಸ್ವೀಕಾರ ಮಾಡು ಅಂತ ಹೇಳಿದ್ರು. ಅವಳು ಅದನ್ನು ತಾನು ರುಚಿ ನೋಡಿ ಅದನ್ನು ಎಂಜಲು ಮಾಡಿ ಆಮೇಲೆ ಅದನ್ನು ರಾಮನಿಗೆ ಅರ್ಪಣೆ ಮಾಡಿದ್ಲು ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವಿ. ಆದ್ರೂ ಅವಳು ಭಕ್ತಳಾದ್ರಿಂದ ಅವಳು ಕೊಟ್ಟದನ್ನು ರಾಮ ಸ್ವೀಕಾರ ಮಾಡಿದ ಅಂತಲೂ ಕಥೆ ಕೇಳ್ತೀವಿ. ಆಗ ಅವಳು ಎಂಜಲು ಮಾಡಿದ್ಳು ಅನ್ನೋ ಸಂಗತಿ ಇಲ್ಲೇನಿಲ್ಲ. ಶಾಸ್ತ್ರೀಯ ನಿರ್ಣಯದಲ್ಲಾಗಲಿ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಆ ಥರದ ಕಥೆ ಏನಿಲ್ಲ. ತಾಪಿ ಸಂಪೂಜ್ಯ ರಾಮಂ ಶ್ರೀರಾಮಂ ವಿಶೇಷೈರ್ ವನ ಸಂಭವೈ. ಕಾಡಿನಲ್ಲಿ ಹುಟ್ಟಿದಂಥ ಗಡ್ಡೆ ಗಣಸರು ಹೂವು ಒಂದು ಕೊಟ್ಟಲು ಅಂತ ಅಷ್ಟೇ ಹೇಳ್ತೀವಿ ಆನಂದ ರಾಮಾಯಣ ಕೂಡ. ಅದು ಬಹುಶಃ ತುಳಸಿ ರಾಮಾಯಣನೋ ಹೀಗೊಂದು ಬೇರೆ ಕಡೆ ಎಲ್ಲೋ ಬಂದಿರುವಂಥ ಘಟನೆಯೂ ಇದ್ದಿರಬೇಕು. ಆ ಸಂದರ್ಭದಲ್ಲಿ ರಾಮ ಅದನ್ನು ಸ್ವೀಕಾರ ಮಾಡಿದ, ಲಕ್ಷ್ಮಣ ಎಂಜಲ ಫಲವನ್ನು ಸ್ವೀಕಾರ ಮಾಡಲಿಕ್ಕೆ ಒಪ್ಪಲಿಲ್ಲ. ಆದ್ದರಿಂದ ಆ ಭಗವದ್ಭಕ್ತಳಂಥ ಒಂದು ಸ್ತ್ರೀಗೆ ದ್ರೋಹ ಮಾಡಿದ ಕಾರಣದಿಂದಾಗಿ ಅವನು ಮುಂದೆ ಇಂದ್ರಜಿತ್ತಿನ ಕಡೆಯಿಂದ ಶಸ್ತ್ರ ಆಘಾತಕ್ಕೊಳಗಾಗಿ ಮೂರ್ಛೆ ಹೋಗಬೇಕಾಯ್ತು. ಅವನನ್ನು ಉದ್ಧಾರ ಮಾಡಲಿಕ್ಕೆ, ಆ ಲಕ್ಷ್ಮಣನನ್ನು ಉದ್ಧಾರ ಮಾಡಲಿಕ್ಕೆ ಆ ಸಂಜೀವನ ಪರ್ವತ ತೊಗೊಂಡು ಬಂದ್ರಲ್ಲ, ಆ ಸಂಜೀವನ ಪರ್ವತ ಅಂದರೆ ಈ ಹಣ್ಣುಗಳನ್ನು ತಿಂದು ಬಿಸಾಕಿ ಉಳಿದಿದ್ದು ಗಿಡಮೂಲಿಕೆಗಳು ಅಲ್ಲಿ ಬೆಳೆದಿದ್ದು. ಇವನು ಯಾವುದನ್ನು ಬೇಡ ಅಂತಂದಿದ್ದೆ ಅದು ನಾಳೆ ಆತನ ಪುನರುಜ್ಜೀವನಕ್ಕೆ ಕಾರಣ ಆಯಿತು ಅಂತ ಒಂದು ಕಥೆಯನ್ನೆಲ್ಲ ನಾವು ಶ್ರವಣ ಮಾಡ್ತೀವಿ. ಕೇಳಲಿಕ್ಕೆ ರಮ್ಯವಾಗಿದೆ ಕಥೆ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ಆನಂದ ರಾಮಾಯಣದಲ್ಲಾಗಲಿ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ನಿರ್ಣಯದಲ್ಲಾಗಲಿ ಅಂಥ ಕಥೆಯನ್ನು ಬಂದಿಲ್ಲ. ಅರ್ಪಣೆ ಮಾಡಿದ್ಲು ಅಂತ ಇಷ್ಟೇ ಇದೆ. ಅದೇ ಕೇಳ್ತೀವಿ. ಅದು ಇಲ್ಲೇನಂತಂದ್ರೆ, ಎಷ್ಟೋ ಬಾರಿ ವಿಶ್ವನಂದನ ಶ್ರೀಪಾದರು ಹಾಗೆ ಹೇಳ್ತಾರೆ. ಇದೆಷ್ಟೋ ಕಥೆಗಳು ನಮಗೆ ಆನಂದ ರಾಮಾಯಣದಲ್ಲಾಗಲಿ ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಅಂಥ ಕಥೆಗಳನ್ನು ನಾವು ಕೇಳೋದಿಲ್ಲ. ಆದರೆ ಇಂಥ ಕಥೆ ಎಲ್ಲಿ ಬಂತು ಅಂತ ಕೇಳಿದರೆ ಅದನ್ನೆಲ್ಲ ಪುರಂದರದಾಸರು, ಕನಕದಾಸರು ಅಂಥವ್ರ ಕಥೆಯಿಂದ ನಾವು ತೊಗೊಂಡ್ವಿ ಅಂತ ಕೇಳ್ತೀವಿ. ಇಲ್ಲಿ ಬಂದಿಲ್ಲ ಅಂತ ಹೇಳಿದೆ ಅಷ್ಟೇ. ನಾನು ಕಥೆಯನ್ನು ತಪ್ಪು ಅಂತ ಹೇಳಲಿಲ್ಲ, ಇದ್ದಿರ್ಬೋದು. ಅದು ಇನ್ನೊಮ್ಮೆ ಹೇಳಿದ್ರೆ ಪೂರಾ ವಾಕ್ಯ ಎಂಜಲ ಇದೆಲ್ಲೋ ಕಥೆ ಕೇಳ್ತೀವಿ, ದಾಸರ ಹಾಡುಗಳು ದಾಸರ ಎಲ್ಲ ಶ್ರವಣ ಮಾಡ್ತೀವಿ, ಇದ್ದಿರ್ಬೋದು. ಕನಕದಾಸರದು, ವಾಯುದೇವರದು ಇತ್ಯಾದಿ ಕಡೆಯಿಂದ ಬಂದದ್ದು ಹಾಡುಗಳು ಏನಾದರೂ ಇದ್ದರೆ ಆ ಹಾಡುಗಳನ್ನು ಕೂಡ ನಾವು ಸ್ವೀಕಾರ ಮಾಡಬಹುದು ಅಂತ ವಿಶ್ವನಂದನ ಶ್ರೀಪಾದರು ಅಭಿಪ್ರಾಯ ಪಡ್ತಾರೆ. ಸ್ವಾಮಿಗಳೇನು ಹೇಳ್ತಾರಂತೀಗ, ಎಂಜಲು ಅಂದರೆ ನಾನಾ ಥರದ ಅಭಿಪ್ರಾಯ. ಕೆಲವರು ತಾನು ಆ ಹಣ್ಣನ್ನು ಬಾಯಿಂದ ಕಚ್ಚಿ ಅದನ್ನು ರಾಮನಿಗೆ ಇಟ್ಟಿರ್ತಿದ್ಲು ಅಂತ ಅರ್ಥ ಮಾಡ್ಕೋಬೇಕು, ಅಥವಾ ಆ ಹಣ್ಣನ್ನು ಕೊಯ್ದು ಅದರಲ್ಲಿ ಒಂದು ಭಾಗವನ್ನು ತಾನು ತಿಂದು ನೋಡಿ. ಎಂಜಲು ಮಾಡಿಲ್ಲ. ಎಂಜಲು ಬೇರೆ, ಅವಶಿಷ್ಟ ಬೇರೆ. ನಾನು ಒಬ್ಬ ಮನುಷ್ಯ ತಾನು ಊಟ ಮಾಡಿದ್ದನ್ನು ತನ್ನ ತಟ್ಟೆಯಲ್ಲಿದ್ದನ್ನು ಇನ್ನೊಬ್ಬನಿಗೆ ಕೊಟ್ಟರೆ ಅದು ಎಂಜಲಾದಿತ್ತು. ಅದ್ರ ಬದಲು ಒಂದಿಷ್ಟು ಅನ್ನವನ್ನು ತಯಾರು ಮಾಡಿ ಅದನ್ನೊಂದು ಸ್ವಲ್ಪ ತಾನೊಂದು ಬೇರೆ ತಟ್ಟೆಯಲ್ಲಿ ಬೇರೆ ಪಾತ್ರೆಯಲ್ಲಿ ಹಾಕೊಂಡು ಭೋಜನ ಮಾಡಿ ಆ ಪಾತ್ರೆಯಲ್ಲಿ ಉಳಿದಂಥ ಅನ್ನವನ್ನು ಮತ್ತೆ ಇನ್ನೊಬ್ರಿಗೆ ಕೊಟ್ಟರೆ ಅದೇನು ಉಚ್ಚಿಷ್ಟ ಅಲ್ಲ, ಎಂಜಲಲ್ಲ.
ರಾಮದೇವರಿಗೆ ಹುಳಿ ಹಣ್ಣು ಕೊಡಬಾರದು ಅನ್ನೋ ಕಾರಣಕ್ಕಾಗಿ ಆ ಹಣ್ಣಿನ ರುಚಿ ನೋಡಿ ಸಿಹಿಯಾದಂಥ ಹಣ್ಣನ್ನೇ ಅವಳು ಕೊಡ್ತಿದ್ಲು ಅಂತ ವಿಶ್ವನಾಥನ್ ಶ್ರೀಪಾದರು ಹೇಳ್ತಾರೆ. ಇದೆಲ್ಲಿದಂತೂ ಬೇರೆ ಕಡೆ ಇದ್ದಿರ್ಬೇಕು. ಸೊ ಎಂದಲೋ ಅಂತ ಹೇಳಿದರೆ ದಾಸರ ಅಭಿಪ್ರಾಯ ಅದೇ ಕೂಡ ಇದ್ದಿರಬಹುದು. ಏನಂತ ಹೇಳೋದು ಕಷ್ಟ. ಯಾಕಂದ್ರೆ ಮೂಲತಃ ಭಗವಂತನ ಪೂಜೆ ಮಾಡುವಾಗ ನಾನಾ ಥರದ ದೋಷಗಳನ್ನ ಹೇಳ್ತಾರಲ್ಲ. ನಮ್ಮ ಉಗುರು ತಾಕಿದಂಥ ನೀರಾಗಿರಬಾರ್ದು, ಆಮೇಲೆ ಅದರ ಸುಗಂಧವನ್ನು ಮೂಸಿ ನೋಡಿದಂಥ ಹೂವು ಆಗಿರಬಾರ್ದು ಅಂತೆಲ್ಲ ಹೇಳ್ತಾರಲ್ಲ. ಅದ್ರ ಪೈಕಿ ಇವು ಎಲ್ಲ ದೋಷಗಳೇ. ಅದರಿಂದ ಅವಳು ಜ್ಞಾನಿ ಆದಂಥವಳು ಹಾಗೇನು ಮಾಡಿರ್ಲಿಕ್ಕಿಲ್ಲ. ರುಚಿಯ ಭಗವಂತನಿಗೆ ರುಚಿ ಕೆಟ್ಟಂಥ ಹಣ್ಣುಗಳನ್ನು ಕೊಡಬಾರ್ದು, ರುಚಿಯಾದ ಹಣ್ಣುಗಳನ್ನು ಕೊಡಬೇಕು ಅಂತ ಹೀಗೆ ಕೇವಲ ರುಚಿಗಳನ್ನು ಮಾತ್ರ ನೋಡಿದ್ದಿರಬಹುದು ಅಂತ ಈಗ ಅನಿಸ್ತದೆ. ಅದೆಲ್ಲಿಂದ ಬಂತು ಅಂದರೆ ಪುರಂದರದಾಸರ ವಾಕ್ಯದಿಂದ ಬಂತು ಅಂತ ಹೇಳ್ತಾರೆ ವಿಶ್ವನಾಥನ್ ತೀರ್ಥ ಶ್ರೀಪಾದರು. ಆ ಕಥೆಯನ್ನು ಅವರು ಉದಾಹರಣೆ ಕೊಡ್ತಾರೆ. ಎಲ್ಲಿಂದ ನಾವು ಕೇಳಿದ್ದೆ, ಈ ಕಥೆ ಎಲ್ಲಿದೆ, ಇದು ಪುರಂದರದಾಸರ ಪದದಲ್ಲಿದೆ ಅಂತ ಹೇಳ್ತಾರೆ ಅಷ್ಟೇ. ಎಂಜಲ ಫಲವನ್ನು ಸ್ವೀಕಾರ ಹೇಗೆ ಮಾಡಿದ ಅವರು ಪ್ರಶ್ನೆ ಮಾಡ್ಕೋತಾರೆ. ಅವಳು ಬೇಡರ ಜಾತಿಯಲ್ಲಿ ಹುಟ್ಟಿದಂಥ ಸ್ತ್ರೀ, ಬ್ರಾಹ್ಮಣ ಸ್ತ್ರೀ ಅಲ್ಲ. ಹಾಗಾಗಿ ಅಷ್ಟೆಲ್ಲ ಜ್ಞಾನ ಅವಳಿಗೆ ಇರಲಿಲ್ಲ. ಹಾಗಾಗಿ ಅವಳು ಕೊಟ್ಟದನ್ನ ರಾಮ ಸ್ವೀಕಾರ ಮಾಡಿದ ಅಂತ ಹೇಳ್ತಾರೆ. ಮೂಲತಃ ಅದು ನಿರ್ದಿಷ್ಟ ಅರ್ಥದಲ್ಲಿ ಎಂಜಲೇ ಆಗಿತ್ತು ಅಥವಾ ಬರೀ ಅವಶಿಷ್ಟ ರುಚಿ ನೋಡಿ ಇಟ್ಟಿದ್ಲಷ್ಟೇ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದು ನನಗೆ ಉಚಿತ ಆಗಿ ಕಾಣಿಸ್ತು. ಭಕ್ತಿ ಮುಖ್ಯ ಅಷ್ಟೇ, ಇಲ್ಲದ್ದೇನಲ್ಲ. ಅವಳ ಭಾವನೆ ಮುಖ್ಯ ಅಷ್ಟೇ. ಕೊಡಬೇಕು ಅಂತ ಅವಳಿಗೊಂದು ಅಪೇಕ್ಷೆ ಇತ್ತು, ಅದರಂತೆ ಅವಳು ನಡ್ಕೊಂಡ್ಲಷ್ಟೆ. ಅವಳು ತಾನು ಚಿತೆಗೆ ಇರುವಾಗ ರಾಮನಿಗೂ ತಿಳಿಸಿಲ್ಲ, ಕಬ್ಬಂಧನೂ ತಿಳಿಸಿದ್ದ, ರಾಮನಿಗೆ ಅವಳು ತಿಳಿಸಿಲ್ಲ. ಏನಂತ? ರಾಘವಂ ಪ್ರಾಗ ಹರ್ಷಿತ ಋಷ್ಯಮುಖ ಗಿರಾವಗ್ರೆ ಸುಗ್ರೀವೋ ಬಂತ್ರಿಭಿಸ್ಸಹ. ಮುಂದೆ ಋಷ್ಯಮುಖ ಪರ್ವತಕ್ಕೆ ಹೋಗು, ಅಲ್ಲಿ ಸುಗ್ರೀವವನ್ನು ಕಪಿ ಇದ್ದಾನೆ, ಅವನಿಗೆ ನೀನು ಸಹಾಯ ಮಾಡು, ಅದ್ರ ಮೂಲಕ ನಿಮ್ಮಿಬ್ಬರು ಸ್ನೇಹ ಏರ್ಪಟ್ರೆ ಸೀತೆಯ ಸಮಾಚಾರ ನೀವು ದೊರಕುತ್ತದೆ ಅಂತ ಹೇಳಿದ್ದವಳು. ಇತ್ಯುಕ್ತ ಶಬರಿ ರಾಮನ್ ನತ್ವ ವನ್ಹಿಂ ವಿವೇಶತ. ಇವಳು ಅಗ್ನಿ ಪ್ರವೇಶ ಮಾಡಿಬಿಟ್ರು. ಅಲ್ಲಿಂದ ಮುಂದೆ ರಾಮ ಲಕ್ಷ್ಮಣರಿಬ್ಬರು ಋಷ್ಯಮುಖ ಪರ್ವತದ ಕಡೆ ಪ್ರಯಾಣ ಬೆಳೆಸಿದ್ರು ಅಂತ ಆನಂದರಾಮಾಯಣ ತಿಳಿಸ್ತದೆ. ಮತಂಗ ಋಷಿಗಳ ತಪಃಪ್ರಭಾವದಿಂದ ಪರ್ವತಕ್ಕೆ, ಪರಿಸರಕ್ಕೆ, ಆಶ್ರಮಕ್ಕೆ ಏನು ಸೊಬಗು ಬಂದಿತ್ತು ಅದನ್ನು ರಾಮ ಲಕ್ಷ್ಮಣರಿಬ್ಬರು ನೋಡಿ ಅದರ ಬಗ್ಗೆ ಆಲೋಚನೆ ಮಾಡಿಕೊಂಡು ಮುಂದೆ ಪ್ರಯಾಣ ಬೆಳೆಸಿದರು. ರಾಮ ಲಕ್ಷ್ಮಣನಿಗೆ ಹೇಳಿದಂತೆ, ಹುಲಿಗಳು ಜಿಂಕೆಗಳು ಯಾವುದೇ ಆತಂಕ ಇಲ್ಲದೆ, ಹುಲಿಗಳನ್ನು ನೋಡಿದ್ರೆ ಜಿಂಕೆಗಳು ಹೆದರಬೇಕು, ಆ ಜಿಂಕೆಗಳನ್ನು ಆಕ್ರಮಣ ಮಾಡಿ ಹುಲಿಗಳು ತಮ್ಮ ಹೊಟ್ಟೆ ತುಂಬಿಸ್ಕೋಬೇಕು. ಆದರೆ ಋಷಿಗಳ ಪ್ರಭಾವದಿಂದ ಅವೆರಡೂ ಸ್ನೇಹಿತರಂತೆ ಇಲ್ಲಿ ವಾಸ ಮಾಡಿಕೊಂಡಿವೆ. ಇದು ಅದ್ಭುತವಾಗಿ ಕಾಣಿಸಿದೆ. ನಾವು ಈ ಸಪ್ತ ಸಮುದ್ರಗಳ ಸನ್ನಿಧಿ ಇರುವಂಥ ಈ ಸರೋವರದಲ್ಲಿ ಸ್ನಾನ ಕೂಡ ಮಾಡಿದ್ದೇವೆ, ಪಿತೃಗಳಿಗೆ ತರ್ಪಣ ಕೊಟ್ಟಿದ್ದೇವೆ. ಇನ್ನು ಮುಂದೆ ಪಂಪಾ ತೀರಕ್ಕೆ ಹೋಗೋಣ, ಅಲ್ಲಿ ಆ ಸುಗ್ರೀವನನ್ನು ನಾವು ಭೇಟಿಯಾಗೋಣ ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದ. ನಾನಾ ಥರದ ನವಿಲುಗಳು, ಗಿಳಿ, ಮರಕುಟಿಕ ಮೊದಲಾದಂಥ ಪಕ್ಷಿಗಳು, ಇವುಗಳಿಂದ ತುಂಬಿದಂಥ ವನವನ್ನು ಹಾಯ್ದು ಅವರು ಮುಂದೆ ಹೋದರು. ಅಲ್ಲಿ ತಿಲಕ, ಅಶೋಕ, ಪುನ್ನಾಗ, ವಕುಲ ಇದೇ ಮೊದಲಾದಂಥ ನಾನಾ ಥರದ ವೃಕ್ಷಗಳು. ಅಂತ ಎಷ್ಟೋ ವೃಕ್ಷಗಳು ಈಗೇನು ಕಾಣ್ತಾವೋ ಇಲ್ಲ ನನಗೆ ಸಂದೇಹ. ಕೆಲವೆಲ್ಲ ನಾಮಾವಶೇಷ ಆಗಿ ಹೋಗಿದ್ದಿರ್ಬೇಕು. ಹೆಸರು ಕೇಳ್ಬೋದು ಅಷ್ಟೇ. ಆ ರಮಣೀಯವಾದಂಥ ನಿಸರ್ಗವನ್ನು ನೋಡಿ ರಾಮನಿಗೆ ಸೀತೆ ನೆನಪು ಬಂತು. ಸೀತೆ ಇಲ್ಲದೆ ನಾನು ಹೇಗೆ ಬದುಕಲಿಕ್ಕೆ ಸಾಧ್ಯ? ಹಾಗಾಗಿ ಬೇಗ ಆ ಸುಗ್ರೀವನ ಸಖ್ಯ ಮಾಡಿಕೊಂಡು ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಅಂದ. ಅಲ್ಲಿಗೆ ಅರಣ್ಯಕಾಂಡ ಮುಗಿಯಿತು. ಮುಂದೆ ಇರುವಂಥದ್ದು ಕಿಷ್ಕಿಂಧಾಕಾಂಡ. ಆ ಕಿಷ್ಕಿಂಧಾಕಾಂಡದಲ್ಲಿ ಆ ರಾಮ ಲಕ್ಷ್ಮಣನಿಗೆ ಹೀಗೆ ಹೇಳಿದ್ರ ವರ್ಣನೆ ಇದೆ. ನನಗೆ ಇಲ್ಲಿ ತನಕ ಆ ಸೀತೆಯ ವಿರಹ, ಅದರಿಂದ ಉಂಟಾದಂಥ ದುಃಖ ಇವೆರಡೇ ನನ್ನ ಪೀಡಿಸ್ತಾ ಇದ್ವು. ಈಗ ನನ್ನನ್ನು ಮನ್ಮಥ ಅಲ್ಲದೆ ವಸಂತನೂ ಪೀಡಿಸ್ತಾ ಇದ್ದಾನೆ. ಇಲ್ಲಿ ತನಕ ನನ್ನ ಪೀಡಿಸ್ಲಿಕ್ಕೆ ಭರತನ ವಿಯೋಗ, ಭರತ ಇಲ್ಲದೆ ಇರೋದು, ಸೀತೆ ಇಲ್ಲದೆ ಇರೋದು, ಸೀತೆಯ ಅಪಹರಣ, ಇವೆರಡೇ ದುಃಖಗಳು ನನಗೆ ಸಾಕಷ್ಟು ಆಗಿದ್ದವು. ಈಗ ವಸಂತನ ಆಕ್ರಮಣ ಬೇರೆ, ಸುತ್ತಮುತ್ತಲು ರಮಣೀಯವಾದ ನಿಸರ್ಗ ಇರೋದ್ರಿಂದ ನನ್ನ ಮನಸ್ಸು ಮತ್ತಷ್ಟು ಚಿಂತಿತ ಆಗಿದೆ ಅಂತ ಹೇಳಿದೆ.
ನಾನಾ ಥರದ ಈ ವೃಕ್ಷಗಳೇನಿವೆ ಆ ವೃಕ್ಷಗಳನ್ನು ನೋಡಿದರೆ ನಾನು ಹಿಂದೆ ಆ ಪಂಚವಟಿ ಪರಿಸರದಲ್ಲಿ ಆ ಸೀತೆ ಜೊತೆಗೆ ಸಂಚಾರ ಮಾಡಿದ ನೆನಪು ನನಗೆ ಮೇಲಿಂದ ಮೇಲೆ ಬರ್ತದೆ. ಹಾಗಾಗಿ ನಾನು ಇವತ್ತು ಇಲ್ಲಿ ಇದ್ದಾಗ ಆ ಸುತ್ತಮುತ್ತಲಿನ ವಸಂತ ಋತುವಿನ ಸೊಬಗನ್ನು ನೋಡಿ ಏನು ಸಂಕಟ ಪಡ್ತಿದ್ದೇನೆ, ಸೀತೆಯು ಕೂಡ ಎಲ್ಲೋ ಅಪಹೃತವಾಗಿ ಹೋಗಿದ್ದರೆ ಅಲ್ಲಿ ವಸಂತ ಋತು ಇದ್ದರೆ ಅವಳಿಗೂ ಕೂಡ ಅದನ್ನು ನೋಡಿ ನನ್ನಂತೆಯೇ ದುಃಖ ಆಗ್ತಿದ್ದಿರಬೇಕು. ಅವಳಿಗೂ ನನ್ನ ವಿಯೋಗ ಸಹಿಸಲಿಕ್ಕೆ ಅಯೋಗ್ಯ ಆಗಿರಬೇಕು, ಸಹಿಸಲಿಕ್ಕೆ ಅಸಾಧ್ಯ ಆಗಿರಬೇಕು. ನಾನು ಹಿಂದೆ ಪಂಚವಟಿಯಲ್ಲಿ ಇದ್ದಾಗ ಒಮ್ಮೆ ಈ ಮಾಯಾಮೃಗವನ್ನೇನು ನೋಡಿದ್ವಲ್ಲ, ಅದಕ್ಕಿಂತ ಮೊದಲೇ ಒಂದು ಕಾಗೆ ನಮ್ಮ ಸಮೀಪದಲ್ಲಿ ವಿಕಾರವಾಗಿ ಅರಚಿಕೊಂಡು ಹಾರಿ ಹೋಗಿತ್ತು. ಅದು ನನಗೆ ಆವಾಗಲೇ ಅಪಶಕನದಂತೆ ಕಂಡಿತ್ತು. ಏನೋ ಮುಂದೆ ಆಗುವಂಥ ಅನಾಹುತ ಕಾದಿದೆ ಅಂತ ನನಗೆ ಆವಾಗಲೇ ಕಂಡಿತ್ತು. ಈಗ ಅದೇ ಕಾಗೆ, ಅಂದರೆ ಹಿಂದೆ ಇದ್ದಿದ್ದೇ ಕಾಗೆ ಅಲ್ಲದೆ ಇರ್ಬೋದು, ಮತ್ತೊಂದು ಅದು ಕಾಗೆ ಈಗ ವೃಕ್ಷದ ಮೇಲೆ ಕೂತ್ಕೊಂಡಿದೆ. ಈಗ ಅದು ಶಬ್ದ ಮಾಡ್ತಿರೋ ರೀತಿ ಸ್ವಲ್ಪ ಬೇರೆಯಾಗಿದೆ. ಆಗ ಶಬ್ದ ಮಾಡಿದ ರೀತಿ ನೋಡಿದರೆ ಸೀತೆ ವಿಯೋಗ ಆಗುವಂತ ಕಂಡಿತ್ತು. ಈಗ ಶಬ್ದ ಮಾಡೋ ರೀತಿ ನೋಡಿದರೆ ಸೀತಾ ಸಮಾಗಮನ ಸದ್ಯದಲ್ಲೇ ಆಗಲಿಕ್ಕಿದೆ ಅಂತ ಸೂಚನೆ ಮಾಡ್ತಿದೆ. ಹಾಗಾಗಿ ಶೋಕಗ್ರಸ್ತವಾದ ನನ್ನ ಮನಸ್ಸಿಗೆ ಸ್ವಲ್ಪ ಈಗ ಸಮಾಧಾನ ಆಗ್ತಿದೆ ಅಂತ ಹೇಳಿದೆ. ಅಹೋ ಕಾಮಸ್ಯ ವಾಮತ್ವಂ ಯಹ ಗತಾಮಪಿ ದುರ್ಲಭಾನ್ ಸ್ಮಾರಯಿಷ್ಯತಿ ಕಲ್ಯಾಣತರ ವಾದಿನಿ. ಮನ್ಮಥನ ಶಕ್ತಿ ಅಂತಹದ್ದು ರಾಮ ವರ್ಣನೆ ಮಾಡಿದ. ಸೀತೆ ಇವತ್ತು ನಮ್ಮ ಜೊತೆಗಿಲ್ಲ, ನನ್ನ ಬಿಟ್ಟು ಎಲ್ಲೋ ದೂರವಾದಂತಹ ಪ್ರದೇಶದಲ್ಲಿ ಇದ್ದು ಬಿಟ್ಟಿದ್ದಾಳೆ. ದುರ್ಲಭ, ಅವಳನ್ನು ನಾವು ಪಡ್ಕೊಳ್ತೀವೋ ಇಲ್ಲೋ ಯಾವುದೂ ಖಾತ್ರಿ ಇಲ್ಲ, ನಿಶ್ಚಿತವೇ ಇಲ್ಲ. ಯಾವಾಗ ಪಡ್ಕೊಳ್ತೀವೋ ಹೌದೋ ಇಲ್ಲೋ ಏನೂ ಕೂಡ ನಿಶ್ಚಿತ ಅಲ್ಲ. ಅಂಥವಳನ್ನು ಇವತ್ತು ನಾನು ಪದೇ ಪದೇ ನೆನೆಸಿಕೊಳ್ಳುವಂಥ ಪ್ರಸಂಗ ಬಂದಿದೆ. ಇದಕ್ಕೆಲ್ಲ ಕಾರಣ ಏನಂದರೆ ಮನ್ಮಥ. ಅಹೋ ಕಾಮಸ್ಯ ವಾಮತ್ವಂ. ವಾಮ ಅಂದರೆ ಎಡಭಾಗ ಅಂತ ಅರ್ಥ, ಎಡಮಾರ್ಗ ಅಂತ ಅರ್ಥ. ಈ ಮನ್ಮಥ ಯಾವತ್ತು ಎಡಮಾರ್ಗವನ್ನು ಹಿಡಿಯುವಂಥವನು, ಅಂದರೆ ಸರಿಯ ದಾರಿಯಲ್ಲಿ ಹೋಗದೆ ಅಡ್ಡ ದಾರಿಯಲ್ಲಿ ಹೋಗಿ ಜನರ ಮನಸ್ಸನ್ನು ಸಂಚಲಿತಗೊಳಿಸುವಂಥವನು. ಅಡ್ಡ ದಾರಿಯನ್ನು ಅಲ್ಲ ಅವನಿಗೆ, ಅದು ನಮಗೆ ಆಗ ಅನ್ನಿಸ್ತದೆ, ನಮಗೆ ಪ್ರತಿಕೂಲವಾಗಿದ್ದರೆ ನಮ್ಮ ಭಾವನೆ ಹಾಗೆ ಕಾಣಿಸ್ತದೆ. ಈ ಪ್ರದೇಶದಲ್ಲಿ ಜಾತಿ ಕೆಲವು ಗಿಡ ಮರಗಳ ಹೆಸರನ್ನು ಅದು ಕೇಳಿದ್ರು, ಮತ್ತು ನೋಡ್ಲಿಕ್ಕಂತೂ ಸಾಧ್ಯ ಆಗೋದಿಲ್ಲ. ಬೇಕಾದಷ್ಟು ಜನ ರಾಕ್ಷಸರು ಅವ್ರಿಗೆಲ್ಲ ಹೆಸರಿನ ಹರಿವಂಶರು ಕೇಳಿದ್ವಿ. ವೃಕ್ಷಗಳ ಹೆಸರು ಒಂದಿಷ್ಟು. ಇದೇ ವಾಲ್ಮೀಕಿ ರಾಮಾಯಣದ ಮೇಲ್ಪಂಕ್ತಿಯನ್ನು ಅನುಸರಿಸಿ ಈ ಕಂಪು ರಾಮಾಯಣದಲ್ಲಿ ಭೋಜರಾಜ ಬೇಕಾದಷ್ಟು ಗಿಡ ಮರಗಳ ಹೆಸರನ್ನು ಅವರು ಪಟ್ಟಿ ಮಾಡ್ತಾರೆ. ಜಾಜಿ, ಮಲ್ಲಿಗೆ ಬಳ್ಳಿ, ಗನ್ನೇರಳೆ, ಕೇದಿಗೆ, ಸಿಂಧುವಾರ ಲಕ್ಕಿ ಗಿಡ ಅಂತ. ಕಾಡಿರುವಂತಿಗೆ, ಇರುವಂತಿಗೆ ಅಂತ ಬೇರೆ ಇದ್ದಿರಬೇಕು, ಕಾಡಿರುವಂತಿಗೆ ಅಂತ ಬೇರೆ ಇದ್ದಿರಬೇಕು. ಏನೋ ಸ್ವಲ್ಪ ಬೇರೆ ಕಾಣಿಸ್ತದೆ. ಇರುವಂತಿಗೆ, ಕಾಡಿರುವಂತಿಗೆ ಅಂತ ಎರಡು ಬೇರೆ ಬೇರೆ. ಕೋಲು ಮಲ್ಲಿಗೆ ಗಿಡಗಳ ಪೊದೆ ನೋಡ್ರಿ ಎಂತೆಂಥದ್ದು. ಕರಂಜ, ಹಿಪ್ಪೆ, ಅಶೋಕ, ಹವಳ, ಸಂಪಿಗೆ, ಚಿಲಕ, ನಾಗಕೇಸರ, ಈಚಲು, ವಸಲ, ಖರ್ಜೂರ, ಪದ್ಮಕ, ನೀಲಾಶೋಕ. ಈ ಖರ್ಜೂರನೂ ಗಿಡ ಇರ್ತಂತಲ್ಲ, ಅದೆಲ್ಲ ಖರ್ಜೂರ ಅರಬ್ ಪ್ರದೇಶದಿಂದ ಬಂದಿದ್ದು, ನಮ್ಮಲ್ಲಿ ಇದ್ದು ಅಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ರಾಮಾಯಣವನ್ನು ಹೀಗೂ ಈ ದೃಷ್ಟಿಯಿಂದನೂ ಅಭ್ಯಾಸ ಮಾಡಿದರೆ ನಮ್ಮಲ್ಲಿ ಏನೇನಿತ್ತು ಅಂತ ಗೊತ್ತಾಗ್ಬೋದು ನಮಗೆ. ನೀಲಾಶೋಕ, ಲೋಧ್ರ, ಅಂಕೋಲೆ ಗಿಡ, ಹಳದಿ ಹೂವಿನ ಗೋರಂಟಿ ಗಿಡ, ಚೂರ್ಣಕ, ಪಾರಿಜಾತ, ಮಾವು, ಆಮೇಲೆ ಹಸಿರು ಪಾದರೆ, ತಂಗಾಂಚಾಳ, ಮುಚುಲಿಂದ, ಅರ್ಜುನ ಅಂದರೆ ಕೆಂಪು ಮತ್ಲಿ ಗಿಡ ಅಂತ ಹೇಳ್ತಾರೆ, ಅರ್ಜುನದ ವೃಕ್ಷ ಅಂತಂದ್ರೆ. ಆಮೇಲೆ ಚಳ್ಳೆ ಗಿಡ, ಚಾಗೆ ಗಿಡ, ಅಸುಗೆ, ಧವ, ಕೆಂಪು ಬೂರುಗ, ಮುತ್ತುಗ, ಕೆಂಪು ಹೂವಿನಿಂದ ಕೂಡಿದಂಥ ಮುಳ್ಳು ಗೋರಂಟಿ ಗಿಡ, ನೆಮ್ಮಿ ಗಿಡ, ಹೊಂಗೆ ಗಿಡ, ಗಂಧ, ಚಂದನ, ಕಿರುತಾಳೆ, ತಿಲಕ, ನಾಗವೃಕ್ಷ. ಹೀಗೆ ನಾನಾ ಥರದ ವೃಕ್ಷಗಳು ಈ ಕಾಡಿನಲ್ಲಿ. ಅಂದರೆ ಅದರಲ್ಲಿ ಗಂಧ ಒಂದು, ಶ್ರೀಗಂಧ ಅಂತ ಒಂದು ಸ್ವಲ್ಪ ಬೇರೆ ಬೇರೆ ಹೇಳ್ತಾರೆ. ಸಾಮಾನ್ಯವಾಗಿ ಹಳದಿ ಬಣ್ಣದಿದ್ದು ಒಂದು ಗಂಧ, ಆಮೇಲೆ ಅದರೊಳಗೆ ಸ್ವಲ್ಪ ಕೆಂಪು ಮಿಶ್ರಿತ ಇರ್ತದಲ್ಲ, ಅಂಥದ್ದು ಅದು ಸ್ವಲ್ಪ ವಿಶೇಷ ಗಿಡ ಅದರಲ್ಲೇ. ಹಾಗಿದ್ದಿರ್ಬೇಕು. ನಾನು ಇಲ್ಲಿ ನೋಡಿಲ್ಲ, ಕೇಳಿದನಷ್ಟೇ, ಹಾಗಿರ್ತದೆ ಅಂತ ಕೇಳ್ತೇನೆ ಅಷ್ಟೇ.
ಇಚ್ಚಲು ಮರನೂ ಭಾಳ ವಾಸನೆ ಅದ್ರದ್ದು ಸುಗಂಧ. ಮತ್ತು ಜಾಲಿ ಗಿಡಕ್ಕೂ ನೋಡ್ಬೋದು ಇಚ್ಚಲು ಮರ. ಜಾಲಿ ಗಿಡ ಗೊತ್ತಿಲ್ಲ ನಮಗೂ ಅಷ್ಟೇ. ಗಿಡ ಮರಗಳ ಬಗ್ಗೆ ಏನು ಜ್ಞಾನ ಇಲ್ಲ. ಈ ಇದೇ ಪ್ರದೇಶದಲ್ಲಿ ನನಗೇನಾದರೂ ಸೀತೆ ಈಗಲೇ ಸಿಗುವಂತಾದರೆ, ಸೀತೆಯನ್ನು ಯಾವುದೇ ಪ್ರಯತ್ನ ಇಲ್ಲ ಅನಾಯಾಸವಾಗಿ ನಮಗೆ ಸೀತೆ ಸಿಗುವಂತಾದರೆ ನನಗೆ ಇಂದ್ರ ಪದವಿನೂ ಬೇಕಾಗಿಲ್ಲ. ನಾನಿನ್ನು ಮರಳಿಗೆ ಅಯೋಧ್ಯೆಗೆ ಹೋಗಬೇಕು ಅಂತ ಅಪೇಕ್ಷೆನೂ ಪಡೋದಿಲ್ಲ. ಅವಳ ಜೊತೆ ಇದೇ ಪ್ರದೇಶದಲ್ಲಿ ಸಂಚಾರ ಮಾಡ್ಕೊಂಡಿರ್ತೇನೆ. ಅಷ್ಟು ಸುಂದರವಾಗಿದೆ ಈ ಪ್ರದೇಶ. ನನಗೆ ಮತ್ತೇನೂ ಬೇಕಾಗಿಲ್ಲ. ಚಕ್ರವಾಕ, ನೀರು ಕಾಗೆ, ನೀರು ಕೋಳಿ, ಕ್ರೌಂಚ ಮೊದಲಾದಂಥ ಪಕ್ಷಿಗಳು ಇಲ್ಲಿ ಸಂಚಾರ ಮಾಡಿಕೊಂಡಿವೆ. ನಾನು ಮತ್ತೊಮ್ಮೆ ಸೀತೆ ಅಪ್ಪನಂಥ ಜನಕನನ್ನು ಯಾವಾಗಾದ್ರೂ ಸಂಧಿಸಿದಾಗ ಅವನು ನನ್ನನ್ನು ಸೀತೆ ಎಲ್ಲಿದ್ದಾಳೆ ಅಂತ ಏನಾದರೂ ಕೇಳಿದರೆ ನಾನು ಅವನಿಗೆ ಉತ್ತರ ಏನು ಹೇಳಬೇಕು? ಅಥವಾ ಮತ್ತೊಮ್ಮೆ ಕೌಸಲ್ಯ ಕೇಳ್ಬೋದು, ನನ್ನ ಸೊಸೆ ಎಲ್ಲಿ ಅಂತ ಕೇಳಿದರೆ ಅವಳಿಗೆ ನಾನು ಏನು ಉತ್ತರ ಹೇಳಬೇಕು? ಇವ್ರು ಯಾರಿಗೂ ಉತ್ತರ ಹೇಳಲಿಕ್ಕೆ ನನಗೆ ಸಾಧ್ಯನೇ ಆಗೋದಿಲ್ಲ, ನಾನು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತೇನೆ ಅಂದ. ಅವನಿಗೆ ಲಕ್ಷ್ಮಣ ಹೀಗೆ ಮುಂದಿನಂತ ಮಾತು ಹೇಳಿದ, ನೀನು ಪುರುಷೋತ್ತಮ, ಯಾವುದೇ ಕಾರಣಕ್ಕೂ ದುಃಖ ಪಡಬಾರ್ದು. ಸ್ಮೃತ್ವಾ ವಿಯೋಗಜಂ ದುಃಖಂ ತ್ಯಜ ಸ್ನೇಹಂ ಪ್ರಿಯೇ ಜನೇ ಅತಿ ಸ್ನೇಹ ಪರಿಷ್ವಂಗಾತ್ ವರ್ತಿರಾರ್ದ್ರಾತ್ ದಶ್ಯತೆ. ಬಹಳ ಸ್ನೇಹ ಮನುಷ್ಯನಿಗಿದ್ದರೆ, ತೀರಾ ಒಂದು ಮಿತಿಯನ್ನು ಮೀರಿದಂಥ ಅನುಬಂಧ, ಅಟ್ಯಾಚ್ಮೆಂಟ್ ಇದ್ದರೆ ಅದು ಮನುಷ್ಯನ ದುಃಖಕ್ಕೀಡು ಮಾಡ್ತದೆ. ಹಾಗಾಗಿ ಅಂಥ ಅತಿಯಾದಂಥ ಸ್ನೇಹ ಅನುಬಂಧ ಅದನ್ನು ಪರಿತ್ಯಾಗ ಮಾಡು, ಮನಸ್ಸನ್ನು ದೃಢವಾಗಿಟ್ಟುಕೋ ಅಂತ ಲಕ್ಷ್ಮಣ ರಾಮನಿಗೆ ಹೇಳಿದ. ಅದಕ್ಕೆ ಉದಾಹರಣೆ ಏನು ಕೊಟ್ಟ ಅಂದರೆ, ಅತಿ ಸ್ನೇಹ ಪರಿಷ್ವಂಗಾತ್ ವರ್ತಿ ಆರ್ದ್ರಾಪಿ ದಶ್ಯತೆ. ಸಾಮಾನ್ಯವಾಗಿ ಬತ್ತಿ ಇರ್ತದಲ್ಲ, ಬತ್ತಿಯನ್ನು ನೀರಿನಲ್ಲಿ ಕೈಸಿದ್ರೆ ಅದಕ್ಕೆ ನೀವು ಬೆಂಕಿ ಹಚ್ಚಿದಾಗ ಅದು ಬತ್ತಿ ಹೊತ್ಕೊಳ್ಳೋದಿಲ್ಲ. ಯಾಕಂದರೆ ನೀರಿನ ಸಂಪರ್ಕದಿಂದಾಗಿ ನೀರು ಆ ಬೆಂಕಿಗೆ ವಿರೋಧಿ, ಅದು ಹೊತ್ಕೊಳ್ಳೋದಿಲ್ಲ. ಆದರೆ ಆ ಬತ್ತಿಗೆ ಸ್ನೇಹದ ಸಂಪರ್ಕ ಇದ್ದರೆ, ಸ್ನೇಹ ಅಂದರೆ ಎಣ್ಣೆ, ಬತ್ತಿಯನ್ನು ನೀವು ನೀರಿನಲ್ಲಿ ಕೈಸಿಬಿಟ್ಟಿದ್ರೆ ಅದು ಕೂಡಲೇ ಬೆಂಕಿಯನ್ನು ಆಕರ್ಷಿಸಿಕೊಂಡು ತಾನು ಉರಿದು ಬೂದಿ ಆಗಿಬಿಡ್ತದೆ. ಅಲ್ಲಿ ಸ್ನೇಹ ಅಂತ ಏನು ಶಬ್ದ ಪ್ರಯೋಗ ಮಾಡಿದ್ದಾರೆ, ಸ್ನೇಹ ಅಂತಂದರೆ ಎಣ್ಣೆ ಅಂತ ಅರ್ಥ. ಬತ್ತಿಯನ್ನು ಉದಾಹರಣೆಯನ್ನು ಇಟ್ಕೊಂಡು ಬತ್ತಿಯನ್ನು ತಗೊಂಡಾಗ ಅದಕ್ಕೆ ಸ್ನೇಹ ಅಂದರೆ ಎಣ್ಣೆ ಅಂತ ಅರ್ಥ. ಮನುಷ್ಯನನ್ನು ತಗೊಂಡ್ರೆ ಅಲ್ಲಿ ಸ್ನೇಹ ಅಂದರೆ ಅನುಬಂಧ ಅಂತ ಅರ್ಥ. ಹೀಗೆ ಒಂದೇ ಶಬ್ದ, ಸ್ನೇಹ ಅನ್ನೋ ಒಂದೇ ಶಬ್ದನೇ ಎರಡಕ್ಕೂ ಅನ್ವಯ ಆಗುತ್ತದೆ. ಆ ಸ್ನೇಹದ ಕಾರಣದಿಂದಾಗಿ ಬತ್ತಿ ಮತ್ತು ಮನುಷ್ಯ ಇಬ್ಬರು ಕೂಡ ನಾಶ ಹೊಂದುತ್ತಾರೆ ಅಂತ ಲಕ್ಷ್ಮಣ ಸೂಚನೆ ಮಾಡಿದಂತಾಯಿತು. ಮೊದಲು ನಾವು ರಾವಣ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಣ, ಆಮೇಲೆ ಅವನಿಗೆ ನಾವು ಎಚ್ಚರಿಕೆ ಕೊಡೋಣ ಸೀತೆಯನ್ನು ತಂದೊಪ್ಪಿಸುವಂತ. ಅವನು ತಂದು ಒಪ್ಪಿಸದೇ ಇದ್ದರೆ ಆ ರಾವಣ ಎಲ್ಲಿದ್ರು, ತಾಯಿಯ ಗರ್ಭದಲ್ಲಿದ್ದರೂ ಅಲ್ಲಿ ಹೋಗಿ ಅವನನ್ನು ನಾನು ಸಂಹಾರ ಮಾಡ್ತೇನೆ. ನೀನು ಬುದ್ಧಿಯನ್ನು ದೃಢವಾಗಿಟ್ಟುಕೋ, ಹೀಗೆ ವಿಲಾಪ ಮಾಡಬೇಡ ಅಂತಂದ. ಕಳೆದು ಹೋದಂಥ ವಸ್ತುವನ್ನು ತಂದುಕೊಳ್ಳಿ ಪ್ರಯತ್ನ ಪಡಬೇಕು. ಅದೊಂದು ಸಿಗದೇ ಇದ್ದರೆ ದುಃಖ ಪಡಬಾರ್ದು, ಎಲ್ಲಕ್ಕೂ ತಯಾರಾಗಿರಬೇಕು. ಉತ್ಸಾಹೋ ಬಲವಾನ, ಜೀವನದಲ್ಲಿ ಉತ್ಸಾಹವನ್ನು ಮುಂದುವರಿಸ್ಕೊಂಡು ಹೋಗಿ ಅದರಂತೆ ಕಾರ್ಯ ಮಾಡಬೇಕು. ಹೀಗೆ ನಾವು ಪ್ರಯತ್ನಪೂರ್ವಕವಾಗಿ ಅನ್ವೇಷಣೆ ಮಾಡಿದರೆ ಸೀತೆಯನ್ನು ಕಂಡುಕೊಳ್ಳೋದು ನಿಶ್ಚಿತ. ನಿನಗೇನು ಈಗ ದುಃಖ ಆಗಿದೆ, ದುಃಖವನ್ನೆಲ್ಲ ಹಿಂದೆ ತಳ್ಳು. ನೀನು ಮಹಾತ್ಮನಾದವನು, ಜಗತ್ತಿಗೆ ಆದರ್ಶ ಪುರುಷನಾದವನು ಅನ್ನೋದನ್ನು ನೆನಪಿಟ್ಕೋ. ಹೀಗೆ ಲಕ್ಷ್ಮಣ ಹೇಳಿದಾಗ ರಾಮ ಅದನ್ನೆಲ್ಲ ಮನಸ್ಸಿನಲ್ಲಿ ಮತ್ತೆ ಆಲೋಚನೆ ಮಾಡಿ ಮನಸ್ಸನ್ನು ಸ್ಥಿರ ಮಾಡಿಕೊಂಡ. ರರಕ್ಷ ಧರ್ಮೇಣ ಬಲೇನ ಚೈವ. ಲಕ್ಷ್ಮಣ ರಾಮನ ಮನಸ್ಸನ್ನು ಹೇಗೆ ರಕ್ಷಣೆ ಮಾಡಿದ, ಅದು ಹೇಗೆ ಬಲ ತುಂಬಿದ ಅಂದರೆ ಧರ್ಮೇಣ ಬಲೇನ ಚೈವ. ಧರ್ಮವನ್ನು ಉಪದೇಶ ಮಾಡಿದ ಮತ್ತು ರಾಜನೀತಿಯನ್ನು ಉಪದೇಶ ಮಾಡಿದ. ಎರಡನ್ನೂ ಉಪದೇಶ ಮಾಡಿ ಅಣ್ಣನಿಗೆ ಆ ಸಮಯದಲ್ಲಿ ಆತ ಊರುಗೋಲಾಗಿ ನಿಂತುಕೊಂಡ. ಆ ಋಷ್ಯಮುಖ ಪರ್ವತದ ಸಮೀಪದಲ್ಲಿ ಈ ವಾನರರು ಸಂಚಾರ ಮಾಡ್ತಿದ್ರು. ಪಂಪಾ ಸರೋವರಗಳನ್ನು ದಾಟಿ ಇವರಿಬ್ರು ಬಂದಾಗ ಸುಗ್ರೀವನಿಗೆ ಕಾಣಿಸಿದ್ರು ಇವರಿಬ್ರು ದೂರದಲ್ಲಿ. ಅವ್ರು ನೋಡಿದ ಕೂಡಲೇ ಅವನಿಗೆ ಬಹಳ ಭಯ ಆಯಿತು. ಭಯ ಆಗಿ ಅವನಿಗೆ ನಿಂತಲ್ಲಿ ನಿಲ್ಲಕ್ಕಾಗಲಿಲ್ಲ. ಅವನ ಚಲನ ವರ್ಣ ಎಲ್ಲ ನಿಂತು ಹೋಗಿಬಿಡ್ತು. ವಾಲಿನೇ ಇವರಿಬ್ಬರನ್ನು ಕಳಿಸಿರ್ಬೇಕು ಅಂಥೇಳಿ ಆತ ಚಿಂತಾಮಗ್ನಾಗಿಬಿಟ್ಟ. ವಾಸ್ತವಿಕವಾಗಿ ಅವರಿದ್ದಂಥ ಸುಗ್ರೀವಾದಿಗಳಿದ್ದಂಥ ಪ್ರದೇಶ ಸುರಕ್ಷಿತವಾಗಿತ್ತು. ಮತಂಗ ಋಷಿಗಳ ತಪಃಪ್ರಭಾವದಿಂದ ವಾಲಿಯಲ್ಲಿ ಬರುವಂತಿರಲಿಲ್ಲ. ಆದರೂ ಸುಗ್ರೀವನಿಗೆ ಯಾರೋ ಶತ್ರುಗಳು ಬಂದಿರಬೇಕು, ವಾಲಿಯೇ ಇವ್ರನ್ನ ಕಳಿಸಿರ್ಬೇಕು ಅಂತ ಆಲೋಚನೆ ಮಾಡಿ
ನನಗೆ ಚಿಂತೆ ಆಯಿತು. ಅವನಿಗೆ ಚಿಂತೆ ಆಗಿ ಆ ಕಡೆ ಈ ಕಡೆ ಎಲ್ಲ ದಿಕ್ಕುಗಳನ್ನು ನೋಡಿ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಒಮ್ಮೆ ಈ ಕಡೆ ನೋಡಿದ್ರು ಮತ್ತೊಮ್ಮೆ ಆ ಕಡೆ ನೋಡ್ತಿದ್ದ. ಬುದ್ಧಿಗೆಟ್ಟವನಂತ ಓಡಾಡ್ತಿದ್ದ. ಮನಸ್ಸು ಅಸ್ಥಿರ ಆಯಿತು. ತನ್ನ ಮಂತ್ರಿಗಳ ಜೊತೆ ಆಲೋಚನೆ ಮಾಡಿದ ಇದೇನು ಅಂತೇಳಿ. ಅವರಿಗೂ ಭಯ ಆಯಿತು. ಆ ರಾಮಲಕ್ಷ್ಮಣರಿಬ್ಬರನ್ನು ಸುಗ್ರೀವ ಅವರಿಗೆಲ್ಲ ತೋರಿಸಿದ. ವಾಲಿನೇ ಇವರನ್ನು ಕಳಿಸಿದ್ದು ಖಚಿತ. ಅದಕ್ಕಾಗಿ ಅವರು ತಪಸ್ವಿಗಳಂತೆ ವೇಷ ಧಾರಣೆ ಮಾಡ್ಕೊಂಡು ಬಂದು ನಮ್ಮನ್ನು ಕೊಲ್ಲಬೇಕು ಅಂತ ಸಂಚು ಮಾಡಿದ್ದಾರೆ ಅಂದ. ಇವರೆಲ್ಲ ಸೇರಿ ಆ ಶಿಖರದಿಂದ ಮತ್ತೊಂದು ಶಿಖರಕ್ಕೆ ಹಾರಿ ಓಡಿ ಹೋದರು. ಈ ಕಪಿಗಳು ಅಲ್ಲಿ ನಿಲ್ಲಿಕ್ಕಾಗಲಿ, ಅಲ್ಲಿಂದ ಮತ್ತೊಂದು ಕಡೆ ಹಾರಿ ಓಡಿ ಹೋದರು. ಸುಗ್ರೀವನ ಸುತ್ತಮುತ್ತ ಅವರೆಲ್ಲ ಕೂತ್ಕೊಂಡಿದ್ದರು. ಆವಾಗ ಹನುಮಂತ ಅವರಿಗೆಲ್ಲ ಸಮಾಧಾನ ಮಾಡಿದ. ವಾಲಿಯ ಕಾರಣದಿಂದಾಗಿ ನಿಮ್ಗೇನು ಭಯ ಆಗಿದೆ ಆ ಭಯವನ್ನು ಪರಿತ್ಯಾಗ ಮಾಡಿ ಎಲ್ಲರೂ. ಯಾಕೆಂದರೆ ನಾವು ಮಲಯ ಪರ್ವತದಲ್ಲಿ ಇದ್ದೇವೆ. ಈಗ ಮಲಯ ಪರ್ವತ ಅಂದರೆ ಋಷ್ಯಮುಖ ಪರ್ವತದ ಸಾಲು. ಆ ಸಾಲಿನ ಮೇಲೆ ಇದ್ದಂಥ ಮತ್ತೊಂದು ಉಪಪರ್ವತ. ಇಲ್ಲಿ ವಾಲಿ ಬರಲಿಕ್ಕೆ ಅವಕಾಶ ಇಲ್ಲ. ನನಗೆ ಆ ವಾಲಿ ಇಲ್ಲೆಲ್ಲೂ ಸುತ್ತಮುತ್ತಲು ಕಾಣ್ತಾ ಇಲ್ಲ. ಹಾಗಾಗಿ ಯಾವುದೇ ಭಯ ಇಲ್ಲ, ನಮಗೆ ಸಮಾಧಾನ ಮಾಡಿಕೊಳ್ಳಿ ಅಂತ ಹೇಳಿದೆ. ಅಹೋ ಶಾಖಾಮೃಗತ್ವಂತೆ ವ್ಯಕ್ತಮೇವ ಪ್ಲವಂಗಮ. ಸುಗ್ರೀವನನ್ನು ಬೈದಂತೆ ಹನುಮಂತ. ನಿಜವಾಗ್ಲೂ ನೀನು ಕಪಿನೇ. ಇಂಥ ಚಂಚಲವಾದ ಮನಸ್ಸು, ನಿಷ್ಕಾರಣವಾದ ಭಯಪಟ್ಟ ಆ ಕಡೆ ಈ ಕಡೆ ಜಿಗಿದಾಡೋದೇನಿದೆ, ಇದು ಕಪಿಗಳ ಸ್ವಭಾವ. ಇದು ಅದನ್ನೇ ತೋರ್ಪಡಿಸಿದ್ದೀನಿ ನೀನು. ಆದರೆ ಈಗ ಮಾಡಬೇಡ. ನೀನು ರಾಜ. ನಹಿ ಅಬುದ್ಧಿಂ ಗತೋ ರಾಜ ಸರ್ವಭೂತಾನಿ ಶಾಸ್ತಿಹಿ. ಹೀಗೆ ರಾಜನೇ ಬುದ್ಧಿಗಟ್ಟೆ ನನ್ನ ಪ್ರಜೆಗಳನ್ನೇನು ಪರಿಪಾಲನೆ ಮಾಡ್ತಾನೆ, ಹೆದರಬೇಡ ಅಂದ. ಆಗ ಸುಗ್ರೀವ ಹೇಳಿದ, ನೋಡು, ಅವರು ಕ್ಷತ್ರಿಯರಂತೆ ದೀರ್ಘವಾದ ಬಾಹುಗಳುಳ್ಳವರು ಆ ಇಬ್ಬರು ಪುರುಷರು. ಬಿಲ್ಲು ಬಾಣ ಖಡ್ಗ ಬೇರೆ. ಇವರನ್ನು ನೋಡಿ ನಮಗೆ ಭಯ ಆಗೋದು ಸಹಜ ಆಗಿದೆ. ವಾಲಿನೇ ಇವ್ರನ್ನ ಕಳಿಸಿದ್ದಿರಬೇಕು. ರಾಜರಿಗೆ ಬಹಳ ಜನ ಸ್ನೇಹಿತರು ಇರ್ತಾರೆ, ಯಾರ್ಯಾರನ್ನೋ ಕರ್ಕೊಂಡು ಬಂದಿರ್ತಾರೆ. ಅವರೆಲ್ಲ ವೇಷ ಮಾಡಿಸ್ಕೊಂಡು ನಮ್ಮ ಮೇಲೆ ದಂಡೆತ್ತಿ ಬಂದಿದ್ದಿರಬಹುದು. ಅದಕ್ಕಾಗಿ ಅವರು ಯಾರು, ಬಂದಂಥವ್ರು ಯಾರು, ವಾಲಿ ಕಳಿಸಿದವರು ಹೌದೇ ಅಲ್ವೇ ಅಂತ ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಕಂಡು ಹಿಡ್ಕೊಳ್ಬೇಕು. ಅದಕ್ಕಾಗಿ ನೀನು ಅಲ್ಲಿಗೆ ಹೋಗು. ನನ್ನ ಮೇಲೆ ಆ ಬಂದಂಥ ಇಬ್ಬರು ಆಗಂತುಕ ಪುರುಷರಿಗೆ ವಿಶ್ವಾಸ ಮೂಡಬೇಕು. ಹಾಗೆ ಮಾಡು. ಅವ್ರು ನನಗೆ ಯಾವುದೇ ರೀತಿಯಾದಂಥ ಆಪತ್ತನ್ನು ತಂದು ಒಡ್ಡಬಾರ್ದು. ಅದರಂತೆ ನೀನು ಮಾಡು. ಮತ್ತು ಅವರ ಚೇಷ್ಟೆಗಳನ್ನು ಗಮನಿಸಿ ಅವರು ಶತ್ರುಗಳು ಮಿತ್ರರು ಅನ್ನೋದನ್ನು ಕೂಡ ತಿಳಿದುಕೋ. ಹೀಗೆ ಸುಗ್ರೀವ ಹೇಳಿದ ಮೇಲೆ ಅವನಿಗೆ ವಾಸ್ತವಿಕವಾಗಿ ಯಾವುದೇ ಭಯದ ಅವಕಾಶ ಇರಲಿಲ್ಲ. ಹನುಮಂತನಿಗೆ ರಾಮಲಕ್ಷ್ಮಣ ನೋಡಿ ಆತ ಭಯ ಪಟ್ಟಿರಲಿಲ್ಲ. ಆದರೂ ರಾಜನ ಅಂತ ಸುಗ್ರೀವ ಹೇಳಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವನು ರಾಮಲಕ್ಷ್ಮಣರಿಬ್ಬರು ಇದ್ದಂಥ ಸ್ಥಳಕ್ಕೆ ಧಾವಿಸಿ ಬಂದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ 2ನೇ ಸತ್ತ ಸಮಾಪ್ತ ಆಗಿದೆ.